ಹೊಸದಾಗಿ ಈಗ ಕ್ಯಾಟ್ಗೆ ಟಿ ಶರ್ಟ್ ಬಂದಿದೆ. ಈ ನೆಕ್ ಏನಂತಂದ್ರೆ ಲೇಸರ್, ಅದು ಲೇಸರ್ ಮುಂದೆ ಪಾಯಿಂಟ್ ಔಟ್ ಆದಾಗ ಏನಾಗುತ್ತೆ ನಿಮಗೆ ಅದು ಹಿಡಿಯಕ್ಕೆ ಹೋಗುತ್ತೆ ನೋಡಿ. ಈ ತರ ಇಲ್ಲಿ ಏನೇನಿದೆ ಅಂತ ನೀವು ಪ್ರತಿಯೊಂದು ನನಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿ. ಅದು ಹೆಂಗಿರ್ಬೇಕು ಅಂದ್ರೆ ಅವ್ರಿಗೆ ಇನ್ಫಾರ್ಮೇಟಿವ್ ತರ ಇರಬೇಕು, ಮತ್ತೆ ಅವ್ರು ಕಲ್ತ್ಕೊಬೇಕು ನೋಡಿ. ನಾನು ಮಾಡೋದ ಉದ್ದೇಶನೂ ಅದೇನೆ, ನೀವು ಹೇಳ್ಕೊಂಡು ಕೊಡ್ಬೇಕಾಗಿರೋದು ಅದೇ ತರ. ಸರಿನಾ ಸರ್? ಏನಕ್ಕಂತಾನೆ ಇದು ಆನ್ ಮಾಡಿಬಿಟ್ಬಿಟ್ರೆ ಓಡ್ತಾನೆ ಇರುತ್ತೆ. ಇದೆಲ್ಲ ರೈನ್ ಕೋಟ್ಸು ಅವೈಲಬಲ್ ಇದೆ. ಒಂದು ಸ್ವಲ್ಪ ಜಾಸ್ತಿ ವೆಯ್ಟ್ ಇರೋಂಥದ್ದು ಅಂದರೆ 7 kg 10 kg 20 kg ನೀವೇನನ್ನ ಇದು ಮಾಡ್ತೀರಾ ಅಂತಂದರೆ ಪ್ರತಿಯೊಂದು ಇಲ್ಲಿ ಸಿಗುತ್ತೆ ನಿಮಗೆ. ನೆಕ್ ಬ್ಯಾಂಡ್ ನಡಿಂಗ್ಸ್ ಬರುತ್ತೆ, ಮೂವ್ ಆಗುತ್ತೆ. ಟೈಮ್ ಟು ಟೈಮ್ ಅಪ್ಡೇಟ್. ಊಟ ನಿಮ್ಮ ಕೈಲಿ ಹಾಕೋಕ್ಕಾಗಲಿಲ್ಲ, ಒಂದು ವರ್ಕ್ ಬ್ಯುಸಿಲಿ ಇರ್ತೀರಾ, 9 to 10 ವರ್ಕ್ ಮಾಡ್ತಿರ್ತೀರಾ, ಅಂಥವ್ರಿಗೆ ಇದಂತೂ ಮಾಡಿಸಿದ್ದು ನೋಡಿ. ಇಲ್ಲಿ ಇದು ಅಂದರೆ ನಾಯಿಗೆ ಬೆಕ್ಕಿಗೆ ಅಂತಲೇ ಮಾಡಿಲ್ಲ, ನೀವು ಎಲ್ಲ ಪೆಟ್ಸ್ಗೂ ಕೂಡ ಮಾಡಿ ಕಂಪ್ಲೀಟ್ ಎಲ್ಲ ಸಿಗುತ್ತೆ ಸರ್. ಎಕ್ಸ್ಟ್ರಾ ಇಷ್ಟೆಲ್ಲ ನೋಡಿದ್ರೆ ನಿಮ್ಗೊಂದು ಇರುತ್ತೆ. ನಾನು ಚಾಕ್ಲೇಟ್ ಕೊಡ್ಬೇಡ ಅಂತ ಒಂದು ರೀಲ್ ಮಾಡಿದೆ, ಅದಕ್ಕೆ ಹೆಚ್ಚು ಕಮೆಂಟ್ ಬಂದಿದ್ದು ಸ್ಟಾರ್ ಕೋಟ್ ಇದೆ, ಅಷ್ಟೋ ಪೆಟ್ಟು, ಪರ್ಗ್ಲು, ನ್ಯೂಟ್ರಿಗೋಲ್ಡ್ ಅಡ್ವಾನ್ಸು, ಯಾಫಾ ಗೋಲ್ಡು, ಗೋಲ್ಡ್ ಕೋಟು. ಹಾಯ್ ಪೆಟ್ ಪೇರೆಂಟ್ಸ್, ಎಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಏನಿದು ಹೊಸ ಅಂಗಡಿ ಮುಂದೆ ಇದ್ದೀನಿ ಅಂತ ನೀವು ಅನ್ಕೊತಾ ಇದ್ದೀರಾ? ಹೌದು, ಇವತ್ತು ನಾನು ಬಂದಿರೋವಂಥದ್ದು ಶಿವಮೊಗ್ಗದಲ್ಲಿ ಇರುವಂಥ ಶ್ರೀನಿವಾಸ ಮೆಡಿಕಲ್ ಏಜೆನ್ಸಿಗೆ. ಇಲ್ಲಿ ನಿಮಗೆ ಬೇಕಾದಷ್ಟು ಫುಡ್ ಕೂಡ, ಸಪ್ರೇಟ್ ವೆರೈಟೀಸ್ ಕೂಡ, ಮತ್ತು ಎಲ್ಲ ಥರದ್ದು ಸಿಗುತ್ತೆ. ಬನ್ನಿ ಈ ಅಂಗಡಿಲಿ ಏನೇನು ಐತೆ ಅಂತ ನೋಡೋಣ. ಮೊದಲು ಆ ಓನರ್ನ ಪರಿಚಯ ಮಾಡಿಸ್ಕೊಂಡು ಕೊಡ್ತೀವಿ. ಹಾಯ್ ಸರ್. ಹಾಯ್ ಸರ್. ನಿಮ್ಮ ಹೆಸರು? ಯೋಗೇಶ್ ಸರ್. ಸರ್, ಇದು ಅಂಗಡಿ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು? ಈಗ 1 ತಿಂಗಳಾಯಿತು ಸರ್. 1 ತಿಂಗಳಾಯ್ತಾ ಸರ್? ನಮ್ಮ ವ್ಯೂವರ್ಸ್ಗೆ ಇವತ್ತು ನಿಮ್ಮ ಅಂಗಡಿಲಿ ತೋರ್ಸಕ್ಕೆ ಬಂದಿದ್ದೀನಿ. ಇಲ್ಲಿ ಏನೇನಿದೆ ಅಂತ ನೀವು ಪ್ರತಿಯೊಂದು ನನಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿ. ಅದು ಹೆಂಗಿರಬೇಕು ಅಂದರೆ ಅವ್ರಿಗೆ ಇನ್ಫಾರ್ಮೇಟಿವ್ ಥರ ಇರಬೇಕು, ಮತ್ತು ಅವ್ರು ಕಲ್ತ್ಕೊಬೇಕು ನೋಡಿ. ನಾನು ಮಾಡೋದ ಉದ್ದೇಶನೂ ಅದೇನೆ, ನೀವು ಹೇಳ್ಕೊಂಡು ಕೊಡ್ಬೇಕಾಗಿರೋದು ಅದೇ ಥರ. ಸರಿನಾ ಸರ್? ಬನ್ನಿ ಸರ್, ಹೇಳ್ಕೊಂಡು ಕೊಡಿ. ಮೊದಲು ನಾವು ಈ ಬ್ರೊವೆಕ್ಟೋ ಟ್ಯಾಬ್ಲೆಟ್ ಬಗ್ಗೆ ತಿಳ್ಕೊಳ್ಳೇಬೇಕು. ಏನಕ್ಕೆ ಅಂತಂದರೆ ಇದು ಮೇಯ್ನು. ಟಿಕ್ಸ್ ಆ್ಯಂಡ್ ಫ್ರೀಸ್ ಬಗ್ಗೆ ಎಲ್ಲರಿಗೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದಕ್ಕೆ ಇದೊಂದು ಸೊಲ್ಯೂಷನ್ ಇರುತ್ತೆ ನೋಡಿ. ಇಲ್ಲಿ ಇದನ್ನ ಹೆಂಗೆ ತೊಗೊಬೇಕು ಅಂತಂದಾಗ ಅಂಡರ್ 10 kg ಇದ್ದರೆ ನಾನು ಹೇಳಿರ್ತೀನಿ ಎಲ್ಲರಿಗೂ ಅಂಡರ್ 10 kg ಇರೋದು ತೊಗೊಳ್ರಿ ಅಂತ. ಇಲ್ಲಿ ಸ್ಪೆಸಿಫಿಕ್ಕಾಗಿ ನಿಮಗೆ ಇಲ್ಲಿ ಬರ್ದಿರ್ತಾರೆ ನೋಡಿ. ಒಂದೇ ಟ್ಯಾಬ್ಲೆಟ್ ಬರೋದಿದು. ಸರ್, ಇದು ಪ್ರೈಸ್ ಏನಾಗ್ಬೋದು ಇದ್ರದ್ದೆಲ್ಲ? ಪ್ರೈಸ್ ಬಂದು ನಿಮಗೆ 2000 ಇದೆ ಮೇಡಮ್ ಸರ್. ಡಿಸ್ಕೌಂಟ್ ಆಗುತ್ತಾ? 2000 ಇದೆ, ಡಿಸ್ಕೌಂಟ್ ಕೂಡ ಹೋಗುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಇದು 10 kg ಆಗಿರ್ಬೋದು, 20 kg ಆಗಿರ್ಬೋದು, 40 kg, 56 kg ಒಳಗಡೆ, ಮತ್ತು 40 kg ಅಬೋ, ಹಿಂಗೆ ನಿಮಗೆ ಕ್ಲಿಯರಾಗಿ ಕೊಟ್ಟಿರ್ತಾರೆ ಇಲ್ಲಿ ಇನ್ಸ್ಟ್ರಕ್ಷನು. ನೀವು ಈ ಥರ ನೋಡಿ ತೊಗೊಬೇಕಾಗುತ್ತೆ. ನೆಕ್ಸ್ಟು ಒಂದು ಹೆಲ್ತಿ ಸ್ಕಿನ್ ಕೋಟ್ನ ನೀವು ಮೇಂಟೈನ್ ಮಾಡಬೇಕು ಅಂದರೆ ನಿಮ್ಮ ನಾಯಿಗಳಿಗೆ ಒಮೆಗಾ ಫಿಶ್ ಆಯಿಲು 369 ಒಮೆಗಾ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಅದು ಕೂಡ ಇಲ್ಲಿದೆ. ಸರ್, ಯಾವ್ಯಾವ ಇದೆ ನಿಮ್ಮ ಹತ್ರ? ಸಾಲ್ಮನ್ ಆಯಿಲು, ಸ್ಟಾರ್ ಕೋಟ್ ಇದೆ, ಅಷ್ಟೋ ಪೆಟ್ಟು, ಪರ್ಗ್ಲು, ನ್ಯೂಟ್ರಿಗೋಲ್ಡ್ ಅಡ್ವಾನ್ಸು, ಯಾಫಾ ಗೋಲ್ಡು, ಗೋಲ್ಡ್ ಕೋಟು, ವಿಟಾಬೆಸ್ಟ್ ಡ್ರೀಮು, ಕ್ಯಾಂಟೋಸ್ ಇದೆ. ಇಷ್ಟು ಬಂದು ನಿಮಗೆ ಸ್ಕಿನ್ ಕೋಟ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಇರೋದಿದು ಯಾಫಾ ಗೋಲ್ಡ್ ಕೋಟು. ನನಗಿಷ್ಟು ಇಷ್ಟರಲ್ಲಿ ಯಾವ್ದು ನನಗೆ ಬೆಸ್ಟು ಅಂತಂದರೆ ಯಾಫಾ ಗೋಲ್ಡ್ ಕೋಟ್ ಒಂದು, ಇನ್ನೊಂದು ಸ್ಟಾರ್ ಕೋಟ್ ಒಂದು. ಇಷ್ಟೊಂದು ಮೇಯ್ನ್ ನನಗಿಷ್ಟ ಆಗಿರೋದು. ನೆಕ್ಸ್ಟ್ ಏನಂತಂದರೆ ಒಂದು ಮಲ್ಟಿವಿಟಮಿನ್ ತೊಗೊಳ್ರಿ ಅಂತಿದೆ. ಇಲ್ಲಿ ಕಂಪ್ಲೀಟ್ಲಿ ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಮಲ್ಟಿವಿಟಮಿನ್ಸ್ ಇದೆ ಇದರಲ್ಲಿ. ಸರ್, ಇದರಲ್ಲಿ ಯಾವ್ದು ಬೆಸ್ಟ್ ಅಂತ ನೀವು ಹೇಳ್ತೀರಾ? ಪ್ರೋವಿ ಬೂಸ್ಟ್ ಚೆನ್ನಾಗಿದೆ, ಇದರಲ್ಲಿ ಪ್ರೋವಿ ಬೂಸ್ಟು. ಪೆಟ್ಟಪ್ಪು ಚೆನ್ನಾಗಿದೆ. ಹಾಂ, ಅದು ಜಿಪ್ ಇಟ್ಟು ಸರ್. ನೀವೇನೇ ತೊಗೊಂಡ್ರು ಇಲ್ಲಿ ಯಾವತ್ತೂ ಇಲ್ಲಿ ಇದ್ದೇ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಕಾಂಪೋಸಿಷನ್ನ. ಇಲ್ಲಿ ಏನು ಕಾಂಪೋಸಿಷನ್ ಇದೆಯೋ ಒಂದಕ್ಕೊಂದು ಕಂಪೇರ್ ಮಾಡಿಬಿಟ್ಟು ತೊಗೊಳ್ರಿ ಯಾವತ್ತೂ. ನನಗನ್ಸಿರೋ ಪ್ರಕಾರ ನಾನು ಹಾಕೋದು ಕೂಡ ಪೆಟಪ್ರೋನೇ. ಇದು ಚೆನ್ನಾಗಿದೆ, ಪ್ರೋವಿ ಬೂಸ್ಟ್ ಕೂಡ ಚೆನ್ನಾಗಿದೆ. ಇದನ್ನು ಟ್ರೈ ಮಾಡ್ಬೋದು ನೀವು ಮಲ್ಟಿವಿಟಮಿನ್ಗೆಲ್ಲ. ನೆಕ್ಸ್ಟು ಒಂದು ಸ್ಪಾಟ್ ಆನ್ ತೊಗೊಳ್ರಿ. ಬೆಕ್ಕಿಗೆ ನಾಯಿಗೆ ಸ್ಪಾಟ್ ಆನ್ ಹಾಕಿ ಅಂತ ಎಲ್ಲರೂ ಹೇಳ್ತಾರೆ, ಡಾಕ್ಟ್ರು ಕೂಡ ಹೇಳ್ತಾರೆ, ನಾನು ಕೂಡ ಹೇಳ್ತೀನಿ. ಅದು ಯಾವ ಥರ ಇರುತ್ತೆ ಅಂದರೆ ಸ್ಪಾಟ್ ಆನ್ಗಳು ಈ ಥರ ಇರುತ್ತೆ. ಇದರಲ್ಲಿ ಬರೋದೇ 1 ml 0.5 ml. ಇದರಲ್ಲಿ ಒಂದು 2-3 ಡ್ರಾಪ್ಸ್ ಹಾಕಬೇಕಾಗುತ್ತೆ ನೀವು ತಲೆ ಮೇಲೆ, ಬೆನ್ನ ಮೇಲೆ, ಮತ್ತು ನೆಕ್ ಮೇಲೆ ಅಷ್ಟೇ ಹಾಕೋದು. ಇಲ್ಲಿ ನೋಡಿ, ಇಲ್ಲಿ ನಾಯಿಗೆ ಅಂತಲೇ ಎಷ್ಟವೆ. ಇದರಲ್ಲೂ ಕೂಡ ನಿಮಗೆ ಯಾವ ಥರ ಅಂತಂದರೆ KGs, ಅಂಡರ್ KGs ಫಾರ್ 20 kg 40 kg ಇದು ಡೆಸಿಗ್ನೇಟೆಡ್ ಆಗೇ ಇರುತ್ತೆ. ಅಂದರೆ ಓವರ್ ಬ್ರೀಡ್, ಗೇಂಟ್ ಬ್ರೀಡ್ಗೂ ಕೂಡ, ಸ್ಮಾಲ್ ಬ್ರೀಡ್ಗೂ ಕೂಡ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಪಪ್ಪೀಸಿಂದ ಹಿಡಿದು ಅಡಲ್ಟ್ ಗೇಂಟ್ ಬ್ರೀಡ್ವರೆಗೂ, ಇಲ್ಲ ಕ್ಯಾಟ್ವರೆಗೂ ಪ್ರತಿಯೊಂದಕ್ಕೂ ಇದೆ. ಇದು ಸ್ಪಾಟ್ ಆನ್ ಆಯಿತು, ಅದು ಟ್ಯಾಬ್ಲೆಟ್ ಆಯಿತು. ಇನ್ನೊಂದೇನು ಕೇಳ್ಬೋದು ಅಂತಂದರೆ ಪೌಡ್ರ್ ಕೇಳ್ತಿರ್ತೀರ ನೀವು. ಆ ಪೌಡ್ರ್ ಏನಂತಂದರೆ ಪೌಡ್ರ್ ಇಲ್ಲಿದೆ ನೋಡಿ, ಟಿಕ್ ಫ್ರೀ ಪೌಡರ್ ಅಂತ. ಈ ಪೌಡ್ರ್ ಕೂಡ ಟ್ರೈ ಮಾಡ್ಬೋದು ನೀವು. ಟಿಕ್ ಫ್ರೀ ಪೌಡ್ರ್ ಇದೆ, LTK ಪೌಡ್ರ್ ಇದೆ, ಪಾಟೆಕ್ಸ್ ಪಿ ಪೌಡ್ರ್ ಇದೆ. ನೋಡ್ಬೋದು ನಿಮಗಿಷ್ಟು ನಿಮಗೆ ಏನಂತೀವಿ, ಇದು ಟಿಕ್ ಫ್ರೀ ಪೌಡರು ನೋಡಿದ್ದು. ಇದೆಲ್ಲ ಟಿಕ್ ಫ್ರೀ ಪೌಡರ್ಸ್ಗಳು ನಿಮಗೆ. ಲಿಕ್ವಿಡ್ ಇದು ನಾನು ರೆಡ್ ಬಾತ್ ಮಾಡಿಸಿ ಅಂತ ನಾನು ರೆಕಮೆಂಡ್ ಮಾಡ್ತೀನಲ್ಲ, ರೆಡ್ ಬಾತ್ ಇದೆ. ರೆಡ್ ಬಾತ್ ಇದು 15 ml ಸಿಗುತ್ತೆ ನಿಮಗೆ, 6 ml ಸಿಗುತ್ತೆ, 6 ml ಸಿಗುತ್ತೆ, 15 ml ಸಿಗುತ್ತೆ. ಇದನ್ನು ಕೂಡ ಟ್ರೈ ಮಾಡ್ಬೋದು ನೀವು. ಬೆಸ್ಟು ಅಂದರೆ ಇಷ್ಟು ನೋಡಿ, ನಿಮಗೆ ಟಿಕ್ಸ್ಗೆ ಸ್ಪ್ರೇ ಇದು.
ಇಲ್ಲಿ ನೋಡಿ ನಿಮಗೆ ಯಾವ ಥರ ಬೇಕೋ ಸ್ಪಾಟನ್ ತೊಗೊಂಬಂದು ನೀವು ಇಲ್ಲ ಅಂದರೆ ಪ್ರೊವೆಕ್ಟೋ ಟ್ಯಾಬ್ಲೆಟ್ ಬೇಕಾದ್ರೂ ಆಫರ್ ಮಾಡ್ತೀರಾ ಅಂದರೆ ಆಫರ್ ಮಾಡ್ಕೊಂಡು ತೊಗೊಬೋದು. ಇಲ್ಲ ಸ್ಪ್ರೇ ತೊಗೊತೀರಾ, ಇನ್ನೂ ಒಂದು 2-3 ನಾಯಿ ಜಾಸ್ತಿ ಇದೆ ನಿಮ್ಮ ಮನೆಯಲ್ಲಿ, ಒಂದು ನಾಯಿಗೆ ಅಷ್ಟೊಂದು ಖರ್ಚು ಮಾಡೋಕ್ಕಾಗಲ್ಲ ಅಂತಂದವರು ಈ ಸ್ಪ್ರೇ ಮುಖಾಂತರ ಸ್ಪ್ರೇಗಳು ಕೂಡ ತೊಗೊಬೋದು. ನೀವು ಇಷ್ಟೊತ್ತು ಏನು ನೋಡ್ತಾ ಇದ್ರಿ, ಟ್ಯಾಬ್ಲೆಟ್ ಆಯಿತು, ಪೌಡರ್ ಆಯಿತು, ಮತ್ತು ಸ್ಪಾಟನ್ ಆಯಿತು, ಇಷ್ಟೇ ಸಾಕಾ ಅಂತ ನೀವು ಕೇಳೋದಾದ್ರೆ ಇಲ್ಲ, ಈ ಶಾಂಪು ಕೂಡ ಇರುತ್ತೆ. ಯಾವ ಥರ ಅಂತ ನೋಡಿ, ಇಲ್ಲಿ ಕ್ಲೀನರ್ ಎಮ್ ಇರ್ಬೋದು, ಟಿಕ್ಸ್ ಇರ್ಬೋದು, ಇಲ್ಲಾಂದರೆ ರೀನಾ ಇಪಿ ಟಿಕ್ಸ್ ಫ್ರೀ ಇದು ಪೌಡರು, ಇದೊಂದು ವರ್ಬ್ಯಾಕಲ್ಲಿ ನಿಮ್ಗೆ ಇಷ್ಟು ಬಂದ್ಬಿಟ್ಟು ಇಲ್ಲಿ ಆ್ಯಂಟಿ ಟಿಕ್ಸ್ ಶಾಂಪು ಬೇರೆ ಎಕ್ಸೋಟಿಕ್ ಅಂತ ಇಷ್ಟು ಬಂದು ನಿಮಗೆ ಟಿಕ್ಸ್ದು ಶಾಂಪು ಆಗಿರುತ್ತೆ. ಇಲ್ಲಿ ಬಂದು ನಿಂತ್ಕೊಂಡ್ರೆ ನೀವು ಕಂಪ್ಲೀಟ್ ನಿಮಗೆ ಟಿಕ್ಸ್ದು ಕಂಪ್ಲೀಟ್ ಮುಗ್ದೋಗುತ್ತೆ. ನೀವಿಲ್ಲಿ ಬಂದು ತೊಗೊಳಕ್ಕಾಗ್ತಿಲ್ಲ ಅಂತ ಥಿಂಕ್ ಮಾಡ್ತಾ ಇರಿ, ಇಲ್ಲ ಸುತ್ತಮುತ್ತ ಇದ್ರೂ ತೊಗೊಳಕ್ಕಾಗ್ತಿಲ್ಲ ಅಂತ ನೀವು ಥಿಂಕ್ ಮಾಡ್ರೆ ಇಲ್ಲಿ ಡೋರ್ ಸ್ಟೆಪ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಅವೈಲೇಬಲ್ ಇದೆ. ಮತ್ತು ಇವ್ರು ಏನೇ ಇದ್ರು ನಿಮಗೆ ಫೋನ್ ಮುಖಾಂತರ ಇರ್ಬೋದು, ನನ್ನ ಮುಖಾಂತರ ಇರ್ಬೋದು, ಆರ್ಡ್ರ್ ಮಾಡಿದ್ರೆ ಇವ್ರಿಗೆ ಬಂದು ನಿಮಗೆ ಯಾವ ಅಡ್ರೆಸ್ ಇರುತ್ತೋ ಅಲ್ಲಿಗೆ ಡೋರ್ ಸ್ಟೆಪ್ ಕೂಡ ಕೊಡ್ತಾರೆ. ಈಗ ನೆಕ್ಸ್ಟ್ ಒಂದು ನಾಯಿಗೆ ಒಂದು ಬೋನ್ ಸಪೋರ್ಟು, ಒಂದು ಬೋನ್ ಬೆಳಿಬೇಕು, ಒಂದು ಬೋನ್ ಡೆನ್ಸಿಟಿ ಬೆಳಿಬೇಕು ಅಂದರೆ ನಿಮಗೆ ಬೇಕಾಗಿರೋದು ಕ್ಯಾಲ್ಸಿಯಮ್ಮು. ಆ ಕ್ಯಾಲ್ಸಿಯಮ್ಮಲ್ಲಿ ನೋಡಿ ಎಷ್ಟು ಇದಿದೆ, ಕ್ಯಾಲ್ಸಿಯಮ್ ಮಸ್ಟ್ ಇದೆ, ಸ್ಕೈ ಕ್ಯಾಲ್ ಇದೆ, ಮತ್ತು ಪ್ರೊವಿಕ್ಯಾಲ್ ಇದೆ, ಮತ್ತು ಕ್ಯಾಲ್ಸಿಯಂ ಸಿರಪ್ ಇದೆ, ಕ್ಯಾಲ್ಸಿಪ್ರೋ ಅಂತ ಒಂದಿದೆ, ಮತ್ತು ಆಸ್ಟೋಪೆಟ್ಟು. ನೆಕ್ಸ್ಟ್ ಇಂಟಾಕಾಲ್ ಬೆಸ್ಟ್ ಅಂತಂದರೆ ಇದು ಇಂಟಾಕಾಲ್. ಇದು 3 ಕೂಡ ಟ್ರೈ ಮಾಡ್ಬೋದು. ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗೋಕ್ಕೆ ನಿಮಗೆ ಕ್ಯಾಲ್ಸಿಯಮಲ್ಲಿ ಬೇಕಿದ್ರೆ. ಸರ್ ನೆಕ್ಸ್ಟು ಒಂದು ನಾಯಿಗೆ ಒಂದು ನರ ವೀಕ್ನೆಸ್ ಆಗಿಬಿಟ್ಟಿರುತ್ತೆ, ಅದಕ್ಕೆ ಏನು ಯೂಸ್ ಮಾಡ್ಬೋದು ಸಿರಪ್ನ ಅಂತ ಟೈಮಲ್ಲಿ ನ್ಯೂರೋಕೈನ್ ಪೆಟ್ಟು ಮೆಟಕೋಬಲಮಿನ್. ಇದರಲ್ಲಿ ಐರನ್ ಕಂಟೆಂಟ್ ಕೂಡ ಇದೆ, ಮತ್ತು ವಿಟಮಿನ್ಸು ಮಿನರಲ್ಸ್ ಎಲ್ಲ ಕೂಡ ಇದೆ ನಿಮಗೆ. ಮತ್ತು ರಕ್ತ ಕಮ್ಮಿ ಇದ್ದಾಗ ಕೂಡ ಹೆಲ್ಪ್ ಮಾಡುತ್ತಿದೆ. ಮತ್ತು ಲಿವರ್ ಟಾನಿಕ್ ಮೇನ್ ಬೇಕಾಗೇ ಇರುತ್ತೆ ಒಂದು ನಾಯಿಗಳಿಗೆ. ಅದರಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ, ನಾನೇ ನೋಡಿರಲಿಲ್ಲ ಇಷ್ಟೆಲ್ಲ. ಏನೇನು ಇದೆ, ರಿವಿಲ್ ಇದೆ, ಲಿವರ್ ಸ್ಪೇಸ್ ಇದೆ, ಲಿವರ್ ಫಿರಾಲ್ ಇದೆ, ಅರ್ಬೋಟೆಕ್ ಪೆಟ್ ಇದೆ, ಲಿವರ್ಟಾಸ್ ಇದೆ, ಪೆಟ್ಸಪ್ ಇದೆ, ಅಪಿಕುಕ್ ಇದೆ. ಇದನ್ನ ನೀವು ಹೊಟ್ಟೆ ಹಸಿಗೂ ಕೂಡ ಯೂಸ್ ಮಾಡ್ಬೋದು. ಇದು ಅಪಿಟೈಟು ನೋಡಿ, ಇಷ್ಟು ಬಂದು ನಿಮಗೆ ಒಂದು ಸೆಕ್ಷನ್ ಆಯಿತು. ನಿಮಗೆ ನೆಕ್ಸ್ಟ್ ಏನು ಅಂತಂದರೆ ನಿಮಗೆ ಬೇಕಾಗೋದು ಶಾಂಪು, ಅಂದರೆ ಡೆಸಿಗ್ನೇಟೆಡ್ ಆಗಿರೋಂಥ ಶಾಂಪು. ಟಿಕ್ಸ್ ಶಾಂಪು ಬೇರೆ, ನಾರ್ಮಲ್ ವಾಶ್ಗೆ ಬೇಕಾಗಿರೋದು ಶಾಂಪುಗಳು ಬೇರೆ. ಅದರಲ್ಲಿ ನಿಮಗೆ ಎಲ್ಲರ ಮನೇಲಿರೋದು ಶಿಡ್ಸು ಇರುತ್ತೆ, ಇಲ್ಲ ರೆಟ್ರಿವರ್ ಇರುತ್ತೆ, ಇಲ್ಲ ಪಗ್ ಇರುತ್ತೆ. ಇಷ್ಟಲ್ಲಿ ನೋಡಿ ನಿಮಗೆ ಯಾವುದು ಇದು ಬಂದು ಇಂಪೋರ್ಟೆಡ್ ಶಾಂಪುಗಳು ಇವೆಲ್ಲ. ನೀವು ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು, ಇದೆಲ್ಲ ಸಕ್ಕದಾಗಿರುತ್ತೆ, ನಾವು ಕೂಡ ಯೂಸ್ ಮಾಡ್ತಿರ್ತೀವಿ ಇದನ್ನ. ನೆಕ್ಸ್ಟ್ ನಿಮಗೆ ಎಲ್ಲ ಥರದ್ದು ಶಾಂಪು ಕೂಡ ಇಲ್ಲಿ ಈ ಸೆಕ್ಷನಲ್ಲಿ ಅವೈಲೇಬಲ್ ಇದೆ ಇವ್ರ ಹತ್ರ. ಮತ್ತು ಇನ್ನೊಂದು ಎಪಿಯೋಟಿಕ್ ಕ್ಲೆನ್ಸರ್ ಅಂತಂದರೆ ಇಯರಲ್ಲಿ ಗುಗ್ಗೆ ಥರ ಎಲ್ಲ ಬಂದ್ಬಿಟ್ಟು ಬ್ಲಾಕ್ ಆಗಿಬಿಟ್ಟಿರುತ್ತೆ ಕಪ್ಪುಗೆ, ಅದನ್ನು ಕ್ಲೀನ್ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡ್ಬೋದು ನೀವು. ಇಯರ್ ವರ್ಕ್ಸ್ ಇದೆ, ಆಮೇಲೆ ಫ್ರೆಶ್ ಇದೆ. ಅದರಲ್ಲಿ ಇನ್ನೊಂದು 2 ಟೈಪ್ ಇದು. ಎಲ್ಲ ಸ್ಯಾಲಿಸಿಲಿಕ್ ಆಸಿಡ್ ನೋಡ್ಬೋದು ನೀವು. ಅದರಲ್ಲಿ ಇನ್ಫೆಕ್ಷನ್ ಆಗಿದೆ ಅಂದರೆ ಪಾಮಿಸಾಲು ಇನ್ಫೆಕ್ಷನ್ ಆಗಿದೆ, ಇನ್ಫೆಕ್ಷನ್ ಮಾತ್ರ ಇದು ಇನ್ಫೆಕ್ಷನ್ ಪಾಮಿಸಾಲು ಮತ್ತು ಒಟಿರಿಲ್ ಅಂತ. ಇದೆಲ್ಲ ನೀವೇನೇನು ನೋಡ್ತಿದ್ದೀರಿ ಇದೆಲ್ಲ ವೆಟರ್ನರಿ ಪ್ರಾಡಕ್ಟ್ಸ್ಗಳು. ಇಲ್ಲಿ ನಿಮ್ಗೆ ಏನೇನು ಬೇಕೋ ಇದನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದಾದ್ಮೇಲೆ ನೀವು ತೊಗೊಬೋದು. ಇದನ್ನೆಲ್ಲ ಅಂದರೆ ನಾಯಿಗೆ ಬೆಕ್ಕಿಗೆ ಅಂತಲೇ ಮಾಡಿಲ್ಲ, ನೀವು ಎಲ್ಲ ಪೆಟ್ಸ್ ಕೂಡ ಮಾಡಿ ಕಂಪ್ಲೀಟ್ ಎಲ್ಲ ಸಿಗುತ್ತೆ ಸರ್. ಈ ಗೋಟು, ಶೀಪು, ಕವು, ಪ್ರತಿಯೊಂದು ಶಿಪ್ಪು, ಕವು ಮತ್ತು ಫಿಶ್ಗೂ ಕೂಡ ಇದೆ ಇಲ್ಲೆಲ್ಲ ಎಲ್ಲ ಥರದ್ದು. ಈಗ ನೆಕ್ಸ್ಟ್ ಬೇಕಾಗುವಂಥದ್ದು ನಮ್ಮದು ಫೇವ್ರೇಟು ಅಂದರೆ ಕ್ಯಾಟ್ ಫುಡ್ಡು. ಈ ಕ್ಯಾಟ್ ಫುಡ್ಡಲ್ಲಿ ನಾನು ರೆಕಮೆಂಡ್ ಮಾಡೋದು ಒಂದೇ, ಅದು ಮಿಯೋ. ಅದರಲ್ಲೂ ತುಂಬ ವೆರೈಟೀಸ್ ಇದೆ, ನನಗೂ ಇವತ್ತೇ ಗೊತ್ತಾಗ್ತಿರೋದು ಬಂದಾದಮೇಲೆ. ಈಗ ನಮಗೆ ಬೆಕ್ಸ್ ಹಾಕಿರೋರಿಗೆ ಇನ್ನೇನು ಬೇಕು, ಫುಡ್ ಬೇಕಾಗುತ್ತೆ, ಟ್ರೀಟ್ಸ್ ಬೇಕಾಗುತ್ತೆ. ಇಲ್ಲಿ ನಿಂತ್ಕೊಂಡ್ರೆ ಟ್ರೀಟ್ಸು ಸಿಗುತ್ತೆ, ಫುಡ್ಡು ಸಿಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ ನೋಡಿರಿ, ಸಣ್ಣ ಜರ್ಕೀಸು ಇದೆಲ್ಲ ಸಿಗೋದ್ರಿಂದ ನಿಮಗೆ ಟೆಂಪ್ಟೇಷನ್ಸು ಒಂದೊಂದು ಕೂಡ ಸಿಗುತ್ತೆ ನಿಮಗೆ. ಮತ್ತು ನೋಡಿ ಇಲ್ಲಿ ಟೂನಾದೊಂದು, ಈ ಥರ ಮಂಚೀಸು, ಈ ಥರ ಎಲ್ಲ ಪ್ರತಿಯೊಂದು ಸಪ್ರೇಟ್ ಸಿಗುತ್ತೆ. ಮತ್ತು ಇದಕ್ಕೂ ಕೂಡ ಬೋನ್ಸು ಎಲ್ಲ ಪ್ರತಿಯೊಂದು ಆಕ್ಸೆಸರಿ ಸಿಗುತ್ತೆ. ನೋಡಿ ಇಲ್ಲಿ ಗೇನ್ಸ್ ಇರೋದಲ್ಲಿ ಟ್ರೀಟ್ಸ್ ಇದೆ, ಲಿಕ್ವಿಬಲ್ ಟ್ರೀಟ್ಸ್ ಐತೆ ಅಂತ ನಾನು ಇವತ್ತೇ ಕೂಡ ನೋಡ್ತಾ ಇರೋದು. ನಾನು ಇಷ್ಟು ದಿನ 20 ಪೀಸ್ಗೆ 4 ಪೀಸ್ ಎಕ್ಸ್ಟ್ರಾ ಫ್ರೀ ಸಿಗುತ್ತೆ ನಿಮಗೆ ಇದರಲ್ಲಿ. ನಾನು ಇದರಲ್ಲಿ 20 ತೊಗೊಂಡ್ರೆ 4 ಎಕ್ಸ್ಟ್ರಾ ಬರ್ತಿದೆಯಂತೆ. ನೋಡ್ಬೋದು ನೀವು, ಯಾವ್ದು ಬೇಕಾದ್ರೂ ನೀವು ತೊಗೊಬೋದು. ಈಗ ಮೇಯ್ನು ಕಿಟನ್ಗಾಗಲಿ ಅಡಲ್ಟ್ಗಾಗಲಿ ಕ್ಯಾಟ್ಗಳಿಗೆ ಯಾವ ಥರ ಫುಡ್ ಕೊಡಬೇಕು ಅಂತ ನೋಡೋಣ. ಇದರಲ್ಲಿ ನೋಡೋದಾದರೆ ನೀವು ಅಡಲ್ಟ್ ಫುಡ್ಡಲ್ಲಿ ಕಂಪ್ಲೀಟ್ ಇಷ್ಟು ಥರ ವೆರೈಟಿ ಇದೆ ನೋಡಿ. ಟೂನಾ ಇರ್ಬೋದು, ಸ್ಯಾಲ್ಮನ್ ಇರ್ಬೋದು, ಸೀ ಫುಡ್ ಇರ್ಬೋದು, ಕಂಪ್ಲೀಟ್ ಸೀ ಫುಡ್ಡು, ಇನ್ನೊಂದು ಚಿಕನ್ ಆ್ಯಂಡ್ ವೆಜಿಟೇಬಲ್ಲು, ಇಷ್ಟು ನಿಮಗೆ ಏನಾಗಿರುತ್ತೆ ಅಡಲ್ಟ್ ಆಗಿರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಇದು ಬಂದು ಕಿಟನ್ ಫುಡ್ ಆಗಿರುತ್ತೆ. ಇದು 1+ ಇಯರು, ಇದು ಅಡಲ್ಟ್, ಇದು ಕಂಪ್ಲೀಟ್ಲಿ ಅಡಲ್ಟ್ ಫುಡ್ಡು. ಇಲ್ಲಿ ನೋಡ್ಬೋದು ನೀವು, ಇದು ಚಿಕ್ಕ ಪ್ಯಾಕೆಟ್ ಆಯಿತು ಇದು ನಿಮಗೆ. ಇದು ದೊಡ್ಡದು ಅಂದರೆ 3 kgs ಬರ್ಬೋದು ಇದು. ನೆಕ್ಸ್ಟ್ ಇದೆಲ್ಲ ಕಿಟನ್ಸ್ತೇನೆ ನಿಮಗೆ. ಇದೊಂದು ಸ್ವಲ್ಪ ಕಮ್ಮಿ ಇರುತ್ತೆ, ಇದೊಂದು ಸ್ವಲ್ಪ ಜಾಸ್ತಿ ಇರುತ್ತೆ ಕಾಸ್ಟ್ ಇದು ನಿಮಗೆ. ಇದೆಲ್ಲ ಕಂಪ್ಲೀಟ್ಲಿ ನಿಮಗೆ ಮಿಯೋ ಫುಡ್ಡು. ಜೊತೆಗೆ ಇಲ್ಲಿ KTMs ಇದೆ, ಇದು ಕೂಡ ಚೆನ್ನಾಗಿದೆ. ಮತ್ತು ಗೇನ್ ಝೀರೋ ಕೂಡ ಚೆನ್ನಾಗಿದೆ. ಇದು ಮದರ್ ಆ್ಯಂಡ್ ಕಿಟನ್ ಬೇರೆ ಡೆಸಿಗ್ನೇಟೆಡ್ ಸಪ್ರೇಟು. ಈಗೇನು ನೋಡ್ತಾ ಇದ್ದೀರಾ ನೀವು ನನ್ನ ಸೆಕ್ಷನ್ನ, ಆ ಕಡೆ ವೆಟರ್ನರಿದಾಯಿತು ಪ್ರಾಡಕ್ಟ್ಸು, ಇದು ಪಕ್ಕದಲ್ಲಿ ಡಾಗ್ದಾಯಿತು, ಈ ಕಡೆ ಕ್ಯಾಟ್ಸ್ದು. ಕಂಪ್ಲೀಟ್ಲಿ ಕ್ಯಾಟ್ಸ್ದು ಒಂದು ಸ್ವಲ್ಪ ಜಾಸ್ತಿ ಇದೆ, ಡಾಗ್ಸ್ದು ಕೂಡ ಜಾಸ್ತಿ ಇದೆ. ಅಂಗಡಿ ಸಣ್ಣ ಇದೆ ಅಂತ ಅಂದ್ಕೊಂಬೇಡಿ, ಅಂಗಡಿ ಎಷ್ಟಿದೆ ಅಂತಂದರೆ ಇಷ್ಟು ಇದ್ದು
ನನ್ನ ಹತ್ತು ಹೋಗ್ಬೋದು ಇತ್ತು ಹೋಗ್ಬೋದು, ಅಷ್ಟು ನೀಟಾಗಿ ನಿಮಗೆ ತಲೆನೋವಿರಲ್ಲ. ಕ್ಲಮ್ಸಿ ಎಲ್ಲ ಇಲ್ಲೇ ಜೋಡಿಸ್ಬಿಟ್ಟಿದ್ರೆ ನಿಮ್ಗೆ ಏನಾಗುತ್ತೆ, ಇತ್ತಂಡ್ಲು ಹತ್ತಂಡ್ಲು ಮತ್ತು ಅವ್ರು ನೋಡ್ತಿರ್ತಾರೆ ಏನು ಮಾಡ್ಲಪ್ಪ, ನಂತರ ಇಂಟ್ರೋವರ್ಟ್ ಆಗಿರೋ ತುಂಬ ಕಷ್ಟ ಆಗುತ್ತೆ. ಈ ಥರ ಇದ್ದಾಗ ನಿಮಗೆ ಏನು ತೊಗೊಬೇಕು ಏನು ತೊಗೊಬಾರ್ದು ಅಂತ ನೀಟಾಗಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಇದರಲ್ಲಿ ಟ್ರೀಟ್ಸ್ ನೋಡ್ತೀರಾ, ಇದರಲ್ಲಿ ಇದನ್ನೇ ತೊಗೊಬೇಕಾ ಬೇಡ, ಇದರಲ್ಲಿ ಇದನ್ನೇ ತೊಗೊಬೇಕಾ ಬೇಡ, ಇದಾಗಿ ನಿಮಗೆ ಸೆಲೆಕ್ಷನ್ ನೀವು ಯಾವ ಥರ ನಿಧಾನಕ್ಕೆ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಮತ್ತು ಈ ಥರ ಇದ್ದಾಗ ನಿಮಗೆ ಪ್ರಾಬ್ಲಮ್ ಇರಲ್ಲ, ಏನು ತೊಗೊಬೇಕು ಏನು ತೊಗೊಬಾರ್ದು, ಮತ್ತು ಮರ್ತೋಗಲ್ಲ. ನೀವು ಏನು ಮರ್ತೋಗಿದ್ದೀವಿ ಏನು ತೊಗೊಬೇಕಾಗಿತ್ತು ಅಂತ ಪ್ರತಿಯೊಂದು ನಿಮ್ಗೆ ಕಾಣಿಸೋದ್ರಿಂದ ಎಲ್ಲದನ್ನೂ ಎತ್ಕೊಂಡು ಹೋಗ್ತೀರಾ. ನೆಕ್ಸ್ಟು ರಾಯಲ್ ಕೆನಿಯನ್ ಪರ್ಷಿಯನು, ಇದೊಂದು ಸ್ವಲ್ಪ ಕಾಸ್ಟ್ಲಿ ವೈಸು ಜಾಸ್ತಿನೇ ಮತ್ತು ಬೆಸ್ಟ್ ಫುಡ್ ಇದು ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಕಂಪ್ಲೀಟ್ಲಿ ಲಾಂಗ್ ಫಾರ್ ಮೇಂಟೈನ್ ಮಾಡಬೇಕು, ಒಂದು ಒಳ್ಳೆ ಗಟ್ಟಿ ಹೆಲ್ತ್ನ ಮೇಂಟೈನ್ ಮಾಡಬೇಕು ಅಂದರೆ ನೀವು ರಾಯಲ್ ಕೆನಿಯನ್ನ ಟ್ರೈ ಮಾಡ್ಬೋದು. ಇನ್ನೊಂದು ಮ್ಯಾಟಿಸ್ ಬಂದಿರುತ್ತೆ, ಮತ್ತು ಇನ್ನೊಂದು ಇದು ನಾನು ಇವತ್ತೇ ಕೇಳ್ತಾ ಇರೋದು ಪೂರಿನದು. ನೆಕ್ಸ್ಟ್ ಕಾರ್ನಿವಲ್ ಕೇಳೇ ಇರ್ತೀರಾ. ನೆಕ್ಸ್ಟ್ ಗೇನ್ ಝೀರೋ ಇದರಲ್ಲೂ ಕೂಡ ಇದೆ, ಮತ್ತು ಎನ್ ಕಿಟನ್ ಕೂಡ ಇದೆ, ಅಡಲ್ಟ್ ಕೂಡ ಇದೆ ನಿಮಗೆ. ನೆಕ್ಸ್ಟು ಫ್ರೀಡಮ್, ಇದೊಂದು ಪರ್ಷಿಯನ್ ಕ್ಯಾಟ್ ಲಾಂಗ್ ಕೋಟ್ಸ್ಗಂತೆ. ನೆಕ್ಸ್ಟು ನಿಮಗೆ ಟ್ರೀಟ್ಸ್ಗಳು ಅಂದರೆ ಈ ಡಾಗ್ ಬಿಸ್ಕೆಟ್ ನಾವೇನಂತೀವಿ ಟ್ರೈನ್ ಮಾಡೋಕ್ಕಾಗಿರಲಿ, ಮನೇಲಿ ಕೊಡೋಕ್ಕಾಗಿರಲಿ, ನೋಡಿ ಕ್ಯಾಟ್ ಬಿಸ್ಕೆಟ್ಸು ಈ ಥರ ಬರುತ್ತೆ ಟ್ರೀಟ್ಸು, ನೀವು ಮನೇಲಿ ಆರಾಮಾಗಿ ಕೊಟ್ಕೊಬೋದು ನೀವು. ಈಗ ನೆಕ್ಸ್ಟು ಏನಂತಂದರೆ ಬೆಕ್ಕಿಂದ್ರಲ್ಲೇ ಇನ್ನೊಂದು ಸೆಕ್ಷನ್ಗೆ ಹೋಗೋಣ. ಸೇಮ್ ನೀವೇನೇನು ನೋಡಿದ್ರು ಆ ಸೈಡು ಈ ಸೈಡ್ ಕೂಡ ನಿಮ್ಗೆ ಅದೇ ಇರುತ್ತೆ, ನೋಡ್ಬೋದು ನೀವು ಇಲ್ಲಿ ಸಪ್ರೇಟ್. ಅಲ್ಲೂ ಅದೇನೇ ಇದ್ದಿದ್ದು, ಇಲ್ಲೂ ಅದೇ ಇದ್ದಿದ್ದು, ಇನ್ನೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಇದೆಲ್ಲ ನಿಮಗೆ ಬ್ಯಾಗ್ಸ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ವೆಯ್ಟ್ ಇರೋವಂಥದ್ದು, ಅಂದರೆ 7 kg 10 kg 20 kg ನೀವೇನನ್ನ ಇದು ಮಾಡ್ತೀರಾ ಅಂತಂದರೆ ಪ್ರತಿಯೊಂದು ಇಲ್ಲಿ ಸಿಗುತ್ತೆ ನಿಮಗೆ. ನೆಕ್ಸ್ಟು ಬೇಕಾಗುವಂಥದ್ದು ಆಕ್ಸೆಸರೀಸು. ನೆಕ್ಸ್ಟು ಆಕ್ಸೆಸರೀಸ್ ನೋಡೋಕ್ಕೆ ಮುಂಚೆ ಟ್ರೀಟ್ಸ್ ಅಂದರೆ ಗ್ರೇವೀಸ್ನ ನೋಡೋಣ. ಗ್ರೇವೀಸಲ್ಲಿ ನೀವು ನೋಡ್ಬೋದು ವಿಸ್ಕಾಸು, ಮಿಯೋ, ಪ್ರತಿಯೊಂದು ನಿಮ್ಗೆ ಗೊತ್ತಿರೋದೇನೆ, ಫಿಲಿಕ್ಸು, ಇವೆಲ್ಲ ಬಂದು ಒಂಥರ. ಆದರೆ ಇಲ್ಲೊಂದು ಇಂಪಾರ್ಟೆಂಟ್ ಐತೆ ಬೆಲೋಟಾ ಅಂತ, ಇದು ನಂಗೆ ತುಂಬಾ ಇಷ್ಟ, ನಮ್ಮ ಬೆಕ್ಕುಗಳಿಗೂ ತುಂಬಾ ಇಷ್ಟ. ನೀವು ಇದನ್ನು ಟ್ರೈ ಮಾಡಲೇಬೇಕು, ಯಾರಾದರೂ ಬೆಕ್ಸ್ ಹಾಕಿದರೆ ಈ ಪ್ರಾಡಕ್ಟ್ನ ಟ್ರೈ ಮಾಡಲೇಬೇಕು ನೀವು. ಇದು ಕೂಡ ಇಲ್ಲಿ ಅವೈಲೇಬಲ್ ಇದೆ. ನಾನು ಹೋಗೋ ಅಂಗಡಿಲಿ ಇದಂತೂ ಇಲ್ಲವೇ ಇಲ್ಲ, ಇದು ಬೆಲೋಟಾ. ನಾನು ಹೋಗಿ ಬೇರೆ ಕಡೆನೇ ಪರ್ಚೇಸ್ ಮಾಡಬೇಕು, ಇಲ್ಲ ಆನ್ಲೈನಲ್ಲೇ ತರಿಸ್ಕೊಬೇಕಾಗುತ್ತೆ. ನೆಕ್ಸ್ಟು ಇದಕ್ಕೆ ಆಕ್ಸೆಸರೀಸ್ ಏನೇನು ಬರುತ್ತೆ ಅಂತ ಅವ್ರನ್ನ ಕೇಳ್ತೀನಿ, ಬನ್ನಿ. ಸರ್ ಈಗ ಹೊಸದಾಗಿ ಈ ಥರ ಟಿ ಶರ್ಟ್ ಬಂದಿದೆ, ಅದರಲ್ಲೇ ಮಳೆ ಟೈಪಲ್ಲಿ ರೈನ್ ಕೋಟ್ಸು ಅವೈಲೇಬಲ್ ಇದೆ. ಇದಕ್ಕೂ ಕೂಡ ರೈನ್ ಕೋಟ್ ಇದೆಯಾ? ಹಾಂ ಸರ್. ತುಂಬ ಬಿಟ್ಟಿದ್ದೀವಿ. ನೀವು ಹೊಸದಾಗಿ ಈಗ ಕ್ಯಾಟ್ಗೆ ಟಿ ಶರ್ಟ್ ಬಂದಿದೆ, ಕಂಪ್ಲೀಟ್ ಕ್ಯಾಟ್ಗೆ ಟಿ ಶರ್ಟ್. ಇದು ಎಲ್ಲೂ ಸಿಗಲ್ಲ ನಿಮ್ಮಲ್ಲಿ. ನೀವು ಎಷ್ಟು ಇಟ್ಕೊಳ್ಬೋದು ಗ್ರೇವಿಗೆ. ಇನ್ನೂ ಇಲ್ಲಿ ನೀವೇನೇ ನೋಡ್ತಿದ್ದೀರಾ, ಇನ್ನೂ ಜಾಸ್ತಿನೇ ಇದೆ, ಅವರು ತೋರಿಸ್ತಿಲ್ಲ ಅಷ್ಟೇ. ತುಂಬಾ ಇದೆ ವೆರೈಟೀಸು, ನೀವು ಯಾವ್ದು ಬೇಕಾದ್ರೂ ಬಂದು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲ ನೆಕ್ ಬ್ಯಾಂಡು, ಈ ನೆಕ್ ಏನಂತಂದರೆ ಲೇಸರು, ಅದು ಲೇಸರ್ ಮುಂದೆ ಪಾಯಿಂಟ್ ಔಟ್ ಆದಾಗ ಏನಾಗುತ್ತೆ ನಿಮಗೆ, ಅದು ಹಿಡಿಯಕ್ಕೆ ಹೋಗುತ್ತೆ ನೋಡಿ ಈ ಥರ. ಇದೊಂಥರ ಸಕ್ಕತ್ ಐಟಮ್ ಇದು. ಇದೆಲ್ಲ ಆಕ್ಸೆಸರೀಸ್ ತುಂಬಾ ಸಕ್ಕತ್ತಾಗಿರುತ್ತೆ. ಮತ್ತು ಇದು ಬಾಲು ಏನಕ್ಕಂತಾನೆ ಇದು ಆನ್ ಮಾಡಿಬಿಟ್ಬಿಟ್ರೆ ಓಡ್ತಾನೆ ಇರುತ್ತೆ. ಇದೆಲ್ಲ ಇವೇನು ನೋಡ್ತಾ ಇದ್ದೀರಿ ಇದೆಲ್ಲ ಓಡ್ತಾನೆ ಇರುತ್ತೆ, ಸುಮ್ಮನೆ ನಿಂತ್ಕೊಳ್ಳೋದೇ ಇಲ್ಲ. ಇದೆಲ್ಲ ಈ ಥರ ಕೊಟ್ಟಾಗ ನಿಮಗೆ ಬೆಕ್ಕುಗಳಿಗೆ ಆ್ಯನ್ಸೈಟಿ ಇಶ್ಯೂಗಳು ಕಮ್ಮಿ. ಇದು ದೊಡ್ಡದು ನಿಮಗೆ ಬಾಲ ಲೈಟಿಂಗ್ಸ್ ಬರುತ್ತೆ, ಮೂವ್ ಆಗುತ್ತೆ. ಮತ್ತು ಆನ್ಲೈನ್ ಪ್ರೈಸಲ್ಲೆಲ್ಲ 500 ಇದೆ, ನಮ್ಮ ಓನ್ಲಿ 270 ರೂಪೀಸ್ ಅಷ್ಟೇ. ಎಲ್ಲ ನೀವೇನು ನೋಡ್ತಿದ್ದೀರಾ 270. ಮತ್ತು ಆನ್ಲೈನಲ್ಲಿ ಬೈ ಮಾಡಿದ್ರೆ ಇದು ಆನ್ ಆಗುತ್ತೋ ಆನ್ ಆಗಲ್ಲ ನಿಮ್ಗೆ ಗೊತ್ತಿರಲ್ಲ. ಬಟ್ ಇಲ್ಲಿ ತಗೊಂಡಾಗ ನೀವು ಕೇಳ್ಬೋದು. ಆಮೇಲೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನಾನು ಅದಕ್ಕೋಸ್ಕರನೇ. ನೆಕ್ಸ್ಟು ಡಿಸ್ಪೆನ್ಸರು, ಇದಂತೂ ಮಾತಾಡಲೇಬೇಕು. ಟೈಮ್ ಟು ಟೈಮ್ ಅಪ್ಡೇಟ್. ಊಟ ನಿಮ್ಮ ಕೈಲಿ ಹಾಕೋಕ್ಕಾಗಲಿಲ್ಲ, ಒಂದು ವರ್ಕ್ ಬ್ಯುಸಿಲಿ ಇರ್ತೀರಾ, 9 to 10 ವರ್ಕ್ ಮಾಡ್ತಿರ್ತೀರಾ, ಅಂಥವ್ರಿಗೆ ಇದಂತೂ ಮಾಡಿಸಿದ್ದು. ನೋಡಿಲಿ ಇದನ್ನು ನೀವು ಏನೇನು ನೋಡ್ತಿದ್ದೀರಾ, ಇದರಲ್ಲಿ ಫೀಡ್ ಮಾಡಿಬಿಟ್ಟು ಹೋಗ್ಬಿಟ್ಟು ಸೆಟ್ ಮಾಡಿದ್ರೆ ಅದಾಗದೆ ಆಟೋಮೆಟಿಕ್ ಡಿಸ್ಪೆನ್ಸ್ ಆಗುತ್ತೆ. ಇದರಲ್ಲಿ ನಿಮಗೆ ಆಟೋಮೆಟಿಕ್ ಕೂಡ ಇದೆ, ಇಲ್ಲಾಂದರೆ ಟ್ಯಾಪ್ ಮಾಡಿದ್ರೆ ಕೂಡ ಬರೋಂಥದ್ದು ಕೂಡ ಇದೆ. ಇದರಲ್ಲಿ ಡಿಫ್ರೆಂಟ್ ಇದೆ, ಎಲ್ಲ ಕೂಡ ಅವೈಲೇಬಲ್ ಇದೆ. ಮತ್ತು ಗ್ರೇವೀಸಲ್ಲೇ ನೋಡಿ ಇಷ್ಟು ಗ್ರೇವೀಸ್ಗಳು, ಡಾಗ್ಸ್ ಇರ್ಬೋದು, ಕ್ಯಾಟ್ಸ್ ಇರ್ಬೋದು, ಪ್ರತಿಯೊಂದು ಗ್ರೇವೀಸ್ ಇದರಲ್ಲಿದೆ. ಆಕ್ಸೆಸರೀಸು. ಮತ್ತು ಇದೊಂದು ಸರ್, ಇದು ಮೌತ್ ಕಾಲರ್ ಆಪರೇಷನ್ ಆಗಿರುತ್ತಲ್ಲ, ಆಪರೇಷನ್ ಆಗೋ ಟೈಮಲ್ಲಿ ಈಗ ಯೂಟ್ರಸ್ ಕಟ್ ಮಾಡಿರ್ಬೋದು, ಇಲ್ಲ ಸ್ಪ್ರೇ ಮಾಡಿರ್ಬೋದು. ಆ ಟೈಮಲ್ಲಿ ಏನಾಗುತ್ತೆ, ಲಿಕ್ ಮಾಡಬಾರ್ದು ಅಂತ ಏನು ಮಾಡ್ತಾರೆ, ಇದನ್ನು ಟೈಮ್ ಮಾಡ್ತಾರೆ. ಮತ್ತು ಇನ್ನೊಂದು ಗ್ರೂಮಿಂಗ್ ಮಾಡ್ಬೇಕಾದ್ರೆ ಮಾಡ್ತಾರೆ. ಫ್ಲಾಟ್ ಬೌಲ್ಸ್ ತಗೊಂಡಾಗ ಏನಾಗುತ್ತೆ, ಈ ಥರ ಇದ್ದಾಗ ಏನಾಗುತ್ತೆ, ಗಬಗಬನ ಫಾಸ್ಟಾಗಿ ತಿನ್ಬಿಟ್ಟು ಏನಾಗುತ್ತೆ, ಫುಡ್ ಡೈಜೆಸ್ಟ್ ಆಗಲ್ಲ. ಈ ಥರ ಫ್ಲ್ಯಾಟ್ ಇರಬೇಕು ಯಾವತ್ತೂ. ಇಲ್ಲ ಇದೇ ನಿಮ್ಮ ಹತ್ರ ಬೌಲ್ ಇದ್ರೂ ಕೂಡ ಏನು ಮಾಡ್ತೀರಾ ಅಂದರೆ, ಈ ಸೈಡಲ್ಲಿ ಅಲಾಂಗ್ ದ ಸೈಡ್ಸ್ ಹಾಕಿ ಉಲ್ಟಾ ಇಟ್ಬಿಡಿ. ಇಲ್ಲೇನಾಗುತ್ತೆ, ತಿನ್ನೋದು ಲೇಟ್ ಆಗುತ್ತೆ ಅವಾಗ. ಆಗ ಫಾಸ್ಟ್ ಮೂಮೆಂಟ್ ಇರಲ್ಲ, ಇಲ್ಲಿ ಫಾಸ್ಟ್ ಮೂಮೆಂಟ್ ಇರೋಕ್ಕಾಗಲ್ಲ, ಇಲ್ಲಿ ಫಾಸ್ಟ್ ಮೂಮೆಂಟ್ ಇರುತ್ತೆ. ಇದು ನೋಡಿ, ಇದು ಕಂಪ್ಲೀಟ್ಲಿ ರಿಕವರಿ ಗ್ರೇವಿ. ಇದು ಇವಾಗ ಪಾರೋ ವೈರಸ್ ಬಂದಾಗ ನೀವು ಅಂದ್ಕೊತಿರ್ತೀರ, ಊಟನೇ ಮಾಡ್ತೀರಾ ನಮ್ಮನ್ನ, ಏನು ಮಾಡೋದು ನನ್ನೇ ಕೇಳ್ತಿರ್ತೀರಾ. ಅಂಥವ್ರಿಗೆ ಇದು ಬೆಸ್ಟ್. ನನಗೂ ಕೂಡ ಗೊತ್ತಿರಲಿಲ್ಲ, ದೇವರಾಣೆಗೂ. ಇದು ರಿಕವರಿ ಫುಡ್ ಅಂತ, ಇದನ್ನು ಟ್ರೈ ಮಾಡಿ ನಾನು ಕೂಡ ತೊಗೊಂಡೋಗ್ತೀನಿ ಇವಾಗ. ಯಾಕಂತಂದರೆ ನಮ್ಮ ಮನೇಲಿ ತುಂಬ ನಾಯಿಗಳು ಬರ್ತಾ ಇರ್ತವೆ, ರಿಕವರ್ ಮಾಡೋಕ್ಕೆ ಅಂತಲೇ ಬರ್ತಾ ಇರ್ತವೆ. ಅಂಥವಕ್ಕೆ ಬೆಸ್ಟ್ ಆಗುತ್ತೆ, ಮತ್ತು ಅಂಥವ್ರಿಗೆ ತೋರ್ಸೋಕ್ಕೆ ಕೂಡ ಆಗುತ್ತೆ ನನಗೆ. ಅದರಲ್ಲೇ ನಿಮಗೆ ಗ್ಯಾಸ್ಟ್ರಿಕ್ ಆಗಿದ್ರೆ
ಗ್ಯಾಸ್ಟ್ರಿಕ್ಕು ಬೇರೆ, ಗ್ಯಾಸ್ಟ್ರಿಕ್ಕು ಬರುತ್ತೆ. ಅದೇ ಥರ ಕಿಡ್ನಿ ಫೇಲ್ಯೂರ್ ಆಗಿತ್ತು ಅಂದರೆ ಇದೆಲ್ಲ ನೀವು ರೀಸೆಂಟಾಗಿ ನೋಡ್ತಾ ಇದ್ದೀರಾ. ನಾನು ಮಾಡ್ತಾ ಇರೋ ಕಂಟೆಂಟು ಡಿಪ್ಲೆಸಿ ಆಗಿರ್ಬೋದು, ಜಾಯಿಂಟ್ ಕೇರ್ ಆಗಿರ್ಬೋದು, ಕ್ಯಾನ್ಸರ್ ಸೆಲ್ ಆಗಿರ್ಬೋದು, ಇದೆಲ್ಲ ಬಂದಾಗ ಏನಾಗುತ್ತೆ, ಮೇಯ್ನು ಈ ಕಿಡ್ನಿ ಸಮಸ್ಯೆ ಆಗಿರ್ಬೋದು, ಲಿವರ್ ಸಮಸ್ಯೆ ಆಗಿರ್ಬೋದು, ಪಾರೋವೈರಸ್ ಆಗಿರ್ಬೋದು, ಲೆಪ್ಟೋಸ್ಪೈರೋಸಿಸ್ಸು, ಇದೆಲ್ಲ ಹೇಳಿದ್ನಲ್ಲ ನಾನು, ಇದೆಲ್ಲ ಕಂಪ್ಲೀಟ್ಲಿ ಇದೆಲ್ಲ ಬಂದಾಗ ರಿಕವರಿ ಆಗಲ್ಲ, ಲಾಸ್ ಆಫ್ ಎಪಟೈಟ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಡೆಸಿಗ್ನೇಟೆಡ್ ಆಗಿ ಒಂದೊಂದಕ್ಕೆ ಸ್ಪೆಸಿಫಿಕ್ ಆಗಿ ಮಾಡೋರೆ ರಿಕವರಿ. ಮಾಮೂಲಿ ಕಿಡ್ನಿ ಫೇಲ್ಯೂರ್ ಇರುತ್ತಲ್ಲ ರಿಕವರಿಗೆ ಆರ್ಮಿ ಫುಡ್ಡಲ್ಲಿ ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. ಹೋಲ್ಸೇಲ್ ಪ್ರೈಸು ಫಿಶ್ ಫುಡ್ಡು ಮತ್ತು ಆಮೆ ಫುಡ್ ಇದೆಯಲ್ಲ ಕಂಪ್ಲೀಟು. ಅದ್ರಾಗೆ 2 ಕಲರ್ಸ್ ಸಿಗುತ್ತೆ. ಇದೇನು ನೋಡ್ತಿದ್ದೀರಾ ನೀವು, ಇದು ಕಂಪ್ಲೀಟ್ಲಿ ಫಿಶ್ ಸೆಕ್ಷನ್ನು. ಅದರಲ್ಲೇ ಬಡ್ಸ್ಗೆ ಕಂಪ್ಲೀಟ್ ಎಲ್ಲ ಥರ ಮಿಕ್ಸು, ಸನ್ಫ್ಲವರ್ ಫಿಶ್, ನವಣೆಗಳು ಎಲ್ಲ ಥರ ಮಿಕ್ಸು, ಕೇರ್ ಅಂತ ಕ್ಯಾಲ್ಶಿಯಮ್ಮು. ನೀವೇನು ನೋಡ್ತಿದ್ದೀರಾ, ಇದು ಕಂಪ್ಲೀಟ್ಲಿ ಹೋಲ್ಸೇಲ್ ಅಂಗಡಿಲಿ ಸಿಗೋದು, ಇದೆಲ್ಲ ಹೋಲ್ಸೇಲಾಗಿ ಸಿಗೋದು ನಿಮಗೆ. ಯಾವ್ದು ಬೇಕಾದರೂ ಕೂಡ ಆರ್ಡ್ರ್ ಮಾಡ್ಬೋದು ನೀವು. ಇಲ್ಲಿ ಕೊಟ್ಟಿರೋಂಥ ಎಲ್ಲ ಅಡ್ರೆಸ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡ್ಬೋದು. ಮೇಲೆ ಏನು ನೋಡ್ತಾ ಇದ್ದೀರಾ, ಇದು ಕ್ಯಾಟ್ದು ಮತ್ತು ಡಾಗ್ದು ಬೆಡ್ಗಳಾಗಿರುತ್ತೆ. ಇದು ಕಂಪ್ಲೀಟ್ಲಿ ಬೆಡ್ ಆಗಿರುತ್ತೆ. ಇದು ಕೇಜ್ ಅಲ್ವ ಸರ್, ಇದು ಲಿಟರ್ ಟ್ರೇ. ಇದು ಒಂಥರ ಒಳಗಡೆ ಹೋಗ್ಬಿಟ್ಟು ಮಾಡಿ ಮುಚ್ಚಿಬಿಟ್ಟು ಡೋರು ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಅದು ನಿಮ್ಮದು ಡಸ್ಟ್ಬಿನ್ ಓಪನ್ ಆಗುತ್ತಲ್ಲ ಆ ಥರ ಓಪನ್ ಆಗುತ್ತೆ. ಪಕ್ಕದಲ್ಲಿ ಇರೋದೆಲ್ಲ ಕಂಪ್ಲೀಟ್ಲಿ ಬೆಡ್ಗಳಾಗಿರುತ್ತೆ. ಅಲ್ಲೂ ಕೂಡ ಇದೆ ನೋಡಿ, ಮೇಲೆಲ್ಲ ಜೋಡಿಸಿದ್ದಾರೆ. ಲಿಟರ್ ಟ್ರೇ ಕೂಡ ಇದೆ, ಸ್ಕೂಪ್ ಕೂಡ ಇದೆ, ಪ್ರತಿಯೊಂದು ನಿಮ್ಗೆ ಇಲ್ಲೇ ಸಿಗುತ್ತೆ. ನನ್ನ ಕೇಳೋದೇನಂತಂದರೆ, ಬೆಕ್ಕನ್ನ ಕರ್ಕೊಂಡು ನೀನು ಗಾಡೀಲಿ ಯಾಕೆ ಹೋಗಲ್ಲ ಅಂತ. ಬ್ಯಾಗ್ ಇರಲಿಲ್ಲ ಇಷ್ಟು ದಿನ, ಇವತ್ತು ಬ್ಯಾಗ್ ತಗೊಂಡೋಗ್ತೀನಿ, ನೋಡೋಣ ಕುಂಚ್ಕೊಂಡು ಹೋಗೋಕ್ಕಾಗುತ್ತಾ ಆಗಲ್ವಾ ಅಂತ. ಇದರಲ್ಲಿ ಈ ಥರ ಬೇರೆ ವೆರೈಟಿ ಐತೆ. ಇನ್ನೊಂದು ಈ ಥರ ಕೂಡ ಇದೆ ನೋಡಿ, ಇಲ್ಲಿ ಎಲ್ಲ ಒಳ್ಳೆ ಚಿಕ್ಕ ಮಕ್ಳಿಗೆ ಮಾಡ್ದಂಗೆ ಅದು ಪರ್ಫೆಕ್ಟಾಗಿ ಐತೆ ಎಲ್ಲ ನೋಡೋಕ್ಕೆ. ಇನ್ನೊಂದು ಮೌತ್ ಕ್ಯಾಪ್ಗಳು ಇಲ್ಲ, ಈ ಥರ ಇದೆ. ಎಲ್ಲ ಕಲರ್ ಸಿಗುತ್ತೆ. ಬ್ಲ್ಯಾಕ್ ಸಿಗುತ್ತೆ, ಬ್ಲ್ಯಾಕಿಗೆ ಇದನ್ನು ಟ್ರೈ ಮಾಡಿ. ನಿಯಾನ್ ಕಲರು ಸಖತ್ತಾಗಿದೆ, ಇದು ನಿಯಾನ್ ಕಲರು. ಇನ್ನೊಂದು ಕಾಲರ್ಸ್ಗಳು ಎಲ್ಲ ಥರ ಕಾಲರ್ಸ್ ಇರ್ಬೋದು, ಚೋಕ್ ಚೈನ್ಸ್ ಆಗಿರ್ಬೋದು, ಟ್ರೈನಿಂಗ್ ಚೈನ್ಸ್ ಆಗಿರ್ಬೋದು, ಡಿಫ್ರೆಂಟ್ ಆಫ್ ಎಲ್ಲ ಟೈಪ್ ಸಿಗುತ್ತೆ ನಿಮಗೆ. ಆಕ್ಸರೀಸು ಇದೇನು ಸರ್ ಮೇಲ್ಗಡೆ ಹಾಕಕ್ಕೆ, ಬಾಡಿ ಬೆಲ್ಟ್, ಹಾರ್ನೆಸ್ ಥರ ನಿಮ್ಗೆ ಎಲ್ಲ ಥರ ಡಿಸೈನ್ ಸಿಗುತ್ತೆ ಮೇಜರ್ ಆಗಿ. ಮತ್ತೆ ಟೈ ಕೂಡ ಐತೆ ಇದಕ್ಕೆ. ಏನೋ ಇವರೇನು ಬಿಸ್ನೆಸ್ಗೆ ಹೋಗ್ತಾರೆ ಅನ್ನೋ ಥರ ಬಿಸ್ನೆಸ್ಗೆ ಹೋಗೋದು. ಕಾಲರ್ಸ್ಗಳು, ಟೈಗಳು, ನೆಕ್ಸ್ಟ್ ಚೈನ್ಗಳು, ಇವೆಲ್ಲ ನಾರ್ಮಲ್ ಚೈನ್ಗಳು. ನಾವು ಇದನ್ನು ಜಾಸ್ತಿ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಬಟ್ ನೋಡ್ಬೋದು ನೀವು ಆರಾಮಾಗಿ ಮನೆಗೆ ಕಚ್ತಾ ಇರ್ತಾವಲ್ಲ ಲೀಶ್ಗಳು, ಅಂಥವಕ್ಕೆ ಇದು ಬೆಸ್ಟು. ನಮ್ಮ ಬ್ರೌನಿ ಅಂಥವ್ರಿಗಾದರೆ ಇದ್ದಿದ್ದು. ನೆಕ್ಸ್ಟು ಈ ಥರ ಟ್ಯಾಕ್ಸ್ಗಳು, ಈ ಥರ ಕಾಲರ್ಸ್ಗಳು ಇಟ್ಕೊಳೋಕ್ಕೆ ಲಿಶ್ಗಳು, ಈ ಥರ ಟೈಪ್ ಇದೆ. ಮತ್ತು ನಿಮಗೆ ಶೋಲಿಶ್ ಕೂಡ ಇದೆ. ಇದು ಶೋಲಿಶ್ ಅಂತೀವಿ. ಇದನ್ನು ಯಾವ ಥರ ಮೆಕಾನಿಸಮ್ ಅಂತಂದರೆ ಇದು ಕೂಡ ಅದೇ ಸೇಮು ನೋಡಿ, ಇಲ್ಲಿ ಹಿಂಗೆ ಆಗುತ್ತೆ ಮತ್ತು ಲೂಸ್ ಆಗುತ್ತೆ. ಇದರಲ್ಲಿ ಚೈನ್ ಇಲ್ದಿರೋದ ಕಾರಣ ಯಾವುದೇ ಟ್ರೇಕಿಯ ಇನ್ಫೆಕ್ಷನ್ ಆಗಿರ್ಬೋದು, ಟ್ರೇಕಿಯ ಪ್ರಾಬ್ಲಮ್ ಆಗಿರ್ಬೋದು, ಪ್ರತಿಯೊಂದು ಏನು ಕೂಡ ಆಗಲ್ಲ. ಇದು ಕಂಪ್ಲೀಟ್ಲಿ ಇದು ನೈಲಾನ್ ಆಗಿರೋ ಪ್ರಾಡಕ್ಟ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ನಿಮಗೆ. ಮತ್ತೆ ನಿಮಗೆ ಡಿಫ್ರೆಂಟ್ ಆಫ್ ಎಲ್ಲ ಕಲರ್ ಸಿಗುತ್ತೆ. ಪ್ರತಿಯೊಂದು ಕಲರ್ ನಿಮ್ಗೆ ಯಾವ ಮತ್ತೆ ಈಗ ಹ್ಯಾಂಡಲ್ ಹೋದಾಗ ಸಿಕ್ಕಾಬಿಟ್ಟು ಎಳೆಯುತ್ತೆ, ಕೈ ನೋವಾಗುತ್ತೆ ಅಂತ, ಅದಕ್ಕೋಸ್ಕರ ಸ್ಪಂಜ್ ಟೈಪು. ಇಷ್ಟಾಗಿದ್ದಾಗ ನಿಮಗೆ ಏನೇ ಬಿಚ್ಕೊಳ್ಳುತ್ತೆ ಅನ್ನೋದೊಂದು ಭಯನೇ ಇರೋಲ್ಲ ನಿಮಗೆ. ಈ ಥರ ಇದ್ದಾಗ ಏನಾಗುತ್ತೆ, ಓಪನ್ ಆಗಿಬಿಡುತ್ತೆ ಚಾನ್ಸು. ಇದೆಲ್ಲ ಓಪನ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಈ ಥರ ಕ್ವಾಲಿಟಿಲಿ ನಿಮ್ಗೆ ಅವೆಲ್ಲ ಇರಲ್ಲ. ಇದೆಲ್ಲ ಕಂಪ್ಲೀಟ್ಲಿ ಥ್ರೆಡೆಡ್ ಆಗಿರುತ್ತೆ, ಫುಲ್ಲು ಕಂಪ್ಲೀಟ್ಲಿ ಎಂಡ್ ಟು ಎಂಡ್ ಆಗಿರೋದ್ರಿಂದ ಎಳೆಯೋಕ್ಕೂ ಕೂಡ ಆಗಲ್ಲ, ಅವಕ್ಕೆ ಕಚ್ಚೋಕ್ಕೂ ಕೂಡ ಆಗಲ್ಲ. ಇದು ಸರ್ ಇದು ಬಂದು ಸಾಕ್ಸು ಕಂಪ್ಲೀಟ್ ವಾಟರ್ ಪ್ರೂಫು. ಅದರಲ್ಲಿ ನಿಮಗೆ ಎಲ್ಲ ಸೈಜು ಬರುತ್ತೆ. ಇದು ಬಂದು ಮೀಡಿಯಮ್ಮು, ಲಾರ್ಜು, ಸ್ಮಾಲು, ಅದರಲ್ಲೇ ಎಕ್ಸು, ಶಿರ್ಜುಗಳಿಗೆ ಸ್ಮಾಲ್ ಬೀಡು, ಮತ್ತು ಎಲ್ಲ ಥರ ಕಲರ್ಸ್ಗಳು ಅವೈಲೇಬಲ್ ಇದೆ ಕಂಪ್ಲೀಟು. ಅದರಲ್ಲೇ ನಾರ್ಮಲ್ಲು ಸಾಕ್ಸು ಬೇರೆ ಸಿಗುತ್ತೆ. ಅದಕ್ಕೆ ನೋಡಿ ಚಾಕ್ಲೇಟ್ಸು ಅವೈಲೇಬಲ್ ಇದೆ. ಶೂ ಅಲ್ಲೇ ವೆರೈಟಿ ಸಿಗುತ್ತೆ ನಿಮಗೆ. ಮತ್ತು ಸೈಜ್ ವೈಸ್ ಬರುತ್ತೆ, ಲಾರ್ಜು, ಎಕ್ಸೆಲ್ಲು, ಮೀಡಿಯಮ್ಮು, ಸ್ಮಾಲು. ಅದರಲ್ಲೇ ಪ್ಲಾಸ್ಟಿಕ್ಕು ಸಿಗುತ್ತೆ, ಅದರಲ್ಲೇ ಬಟ್ಟೆದು ಕ್ಲಾತು ಸಿಗುತ್ತೆ. ಇದು ಕಾಲಲ್ಲಿ ಕುಣಿಸ್ಕೊಂಡು ಕೈ ಇಟ್ಕೊಂಡು ಕರ್ಕೊಂಡು ಹೋಗೋದು. ಇದು ಚೆಸ್ಟ್ಗೆ ಹ್ಯಾಂಗ್ ಇದು ಮಾಡಿಕೊಂಡು ಮುಂದೆ ಬಿಟ್ಕೊಂಡು ಇದೆಲ್ಲ ಕಂಪ್ಲೀಟ್ಲಿ ನಿಮ್ಗೆ ಸಾಕ್ಸ್ ಇರುತ್ತೆ. ಈಗ ಇಷ್ಟೆಲ್ಲ ನೋಡಿದ್ರೆ ನಿಮ್ಗೊಂದು ಇರುತ್ತೆ. ನಾನು ಚಾಕ್ಲೇಟ್ ಕೊಡಬೇಡ ಅಂತ ಒಂದು ರೀಲ್ ಮಾಡಿದ್ದೆ, ಅದಕ್ಕೆ ಹೆಚ್ಚು ಕಮೆಂಟ್ ಬಂದಿದ್ದು ನಾವೇನು ಕೊಡಬೇಕು, ಮತ್ತು ಚಾಕ್ಲೇಟ್ ನಾವು ತಿಂತೀವಿ ಅದಕ್ಕೇನು ಕೊಡಬೇಕು, ಚಾಕ್ಲೇಟ್ ಇರಲ್ವಾ ಅಂತ ನೀವು ಕೇಳ್ತಿದ್ರಿ. ಅದಕ್ಕೊಂದು ಸೊಲ್ಯೂಷನ್ ಕೂಡ ಇದೆ. ಚಾಕ್ಲೇಟ್ ನೋಡ್ಬೋದು ನೀವು. ಅದಕ್ಕೆ ಅಂತಲೇ ಚಿಕನ್ ಫ್ಲೇವರ್ದಂತ ಒಂದು ಚಾಕ್ಲೇಟ್ ಬಂದಿದೆ. ಮತ್ತು ಇದರಲ್ಲಿ ಮಿಲ್ಕ್ದು ಕೂಡ ಇದೆ. ಮಿಲ್ಕ್ ಫ್ಲೇವರ್ ಅಂದರೆ ಆಮೇಲೆ ಮತ್ತೆ ಕಮೆಂಟ್ ಹಾಕ್ಬೇಡಿ ಮಿಲ್ಕ್ ಕೊಡಂಗೆ ಇಲ್ಲ ಅಂತಂದರೆ ಮಿಲ್ಕ್ ಹೇಗೆ ಕೊಡ್ತೀವಿ ಅಂತ. ನೀವೇನು ನೋಡ್ತಾ ಇದ್ದೀರಿ ಇಲ್ಲಿ ಕಾಂಪೋಸಿಷನಲ್ಲಿ, ಇಲ್ಲಿ ಎಲ್ಲೂ ಲ್ಯಾಕ್ಟೋಸ್ ಅನ್ನೋದು ಮೆನ್ಷನ್ನೇ ಇಲ್ಲ. ಯಾಕಂದರೆ ಲ್ಯಾಕ್ಟೋಸ್ ಇಲ್ಲ ಇದರಲ್ಲಿ, ಲ್ಯಾಕ್ಟೋಸ್ ಕೊಡಂಗೂ ಇಲ್ಲ ನಾವು. ಇದು ಬಂದು ಚಿಕನ್ ಸಾಸೇಜು ಡ್ರೂಲ್ಸ್ ಅವ್ರದ್ದು. ಮತ್ತು ಇನ್ನೊಂದು ಪೆಟ್ ಬ್ರಷ್, ಇದು ನಮ್ಮ ಮನೇಲೂ ಕೂಡ ನೋಡಿದ್ದೀರಿ ನೀವು. ಆ ಫೋಮ್ ಥರ ಒಂಥರ ಡಿಸ್ಪೆನ್ಸ್ ಆಗಿಬಿಟ್ಟು ವರ್ಷಕ್ಕೆ ಒಂಥರ ಕೂದಲೆಲ್ಲ ಎಕ್ಸ್ಟ್ರಾ ಏನು ಬಂದಿರುತ್ತೆ ಬೆಕ್ಕಿಗೆ ನಾಯಿಗೆ ಫರ್ರು ಉದುರೋಗ್ತಿರೋದನ್ನ ತಡಿಬೋದು ನೀವು. ಇನ್ನೊಂದು ಏನಂತ ಅಂದರೆ ಮೇಯ್ನು ಅಟ್ರಾಕ್ಟಿವ್ ಗ್ಲಾಸು.
ಇದರಲ್ಲಿ ಕ್ಯಾಟ್ದು ಐತೆ, ಡಾಗ್ದು ಐತೆ. ಡಾಗ್ದು ಖಾಲಿ ಆಗಿದೆ ಅಂತೆ. ಕ್ಯಾಟ್ದು ಇವಾಗ ಪ್ರೆಸೆಂಟ್ ಅವೈಲೇಬಲ್ ಇದೆ. ಯಾರ್ಯಾರಿಗೆ ಬೇಕು ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ. ಮತ್ತೆ ಇದು ಗೊತ್ತೇ ಇರುತ್ತೆ ನಿಮಗೆ, ಆಟ ಆಡೋಕ್ಕೆ ಟಾಯ್ಸ್ಗಳು ಇಷ್ಟು ಬಂದು ನಿಮಗೆ ಈ ಅಂಗಡಿಲಿ ಸಿಗುತ್ತೆ. ಏನಂತಂದರೆ ಶ್ರೀನಿವಾಸ ಮೆಡಿಕಲ್ ಏಜೆನ್ಸಿ ಅಂತ ನೀವೇನು ನೋಡ್ತಿದ್ದೀರಾ, ಕಂಪ್ಲೀಟ್ಲಿ ಒಂದು ಓವರ್ ಲುಕ್ ಹಾಕೊಂಬಂದ್ರಿ. ಒಂದ್ಸರಿ ಮತ್ತೆ ನೋಡ್ಕೊಂಬನ್ನಿ. ಇಲ್ಲಿ ಆಕ್ಸೆಸರೀಸ್ ಕೊನೆಗೂ ಮರ್ತೋಗ್ಬಿಟ್ಟಿದ್ದೆ. ಇದು ಆಕ್ಸೆಸರೀಸ್ ಅಂದರೆ ನಿಮಗೆ ಆಕ್ಸೆಸರೀಸ್ಗಿನ್ನ ಮೇನ್ ಬೇಕಾಗುವಂಥದ್ದು ನೈಲ್ ಕಟ್ರು. ಈ ನೈಲ್ಸ್ ಕಟ್ ಮಾಡಿಲ್ಲ ಅಂತಂದರೆ ಏನೇನಾಗುತ್ತೆ ಪ್ರಾಬ್ಲಮ್ ಅಂತ ಲಾಸ್ಟ್ ರೀಲಲ್ಲಿ ನೋಡಿದ್ರಿ. ಇದು ನೈಲ್ ಕಟ್ಟರ್ ಬಂದ್ಬಿಟ್ಟು ದೊಡ್ಡದು, ಇದು ಚಿಕ್ಕದು. ಇದರಲ್ಲಿ ಶಾರ್ಪ್ನ ಕಮ್ಮಿ ಮಾಡೋಕ್ಕೂ ಕೂಡ ಇದೆ, ಅಂದರೆ ಮುಂದೆಗಡೆ ಉಜ್ಜೋದು. ಮತ್ತು ಸ್ಲಿಕ್ಕರು ಎಲ್ಲ ಥರದ್ದು ಬ್ರಷ್ಗಳಿದೆ. ಎಲ್ಲಿ ಕ್ಲಿಪ್ಗಳು ಈಗ ಉಗುರು ಪರಿಸ್ಥಿತಿ ಅಂತಾರಲ್ಲ ಅಂಥದಕ್ಕೆ ನಿಮ್ಗೆ ಯಾವ ಸೈಜ್ ಬೇಕು, ಸ್ಮಾಲು, ಮೀಡಿಯಮು, ಲಾರ್ಜು, ಬಾಡಿ ವೆಯ್ಟ್ ಮೇಲೆ. ನಾವು ಇಷ್ಟು ದಿನ ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಿ, ನಿಮಗೂ ಗೊತ್ತಿರುತ್ತೆ. ಕೈಗಳಿಗೆಲ್ಲ ಇದನ್ನ ಹಾಕೊಂಡು ಉಗುರು ಥರ ₹1 ಅದು ಕ್ಯಾಟ್ಗೂ ಕೂಡ ಬಂದಿದೆ ಅಂದರೆ ನಂಬಕ್ಕೆ ಆಗ್ತಿಲ್ಲ ನಮಗೆ. ಎಲ್ಲ ಟಾಯ್ಸ್ಗಳು ಸ್ಪಂಜ್ ಇರೋಂಥವು. ಸ್ಪಂಜು, ಅದಕ್ಕೆ ಬಾತ್ ಟವಲ್ ಸಿಗುತ್ತೆ, ಬಾತ್ಗೆ ಡಿಫ್ರೆಂಟ್ ಕಲರ್ ಸಿಗುತ್ತೆ. ಮೇನ್ ಇಷ್ಟಪಡೋಂಥದ್ದು ಇದೆ. ಐಶ್ ಹಾಸ್ಪಿಟಲ್ ನೋಡಿರ್ತೀರ ನೀವು, ಇದು ಏನು ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಚಿಕನ್ನು ಒಂಥರ ಸಕ್ಕದಾಗಿರುತ್ತೆ. ಇವೆಲ್ಲ ನಾಯಿಗಳಿಗೆ ಕೊಡ್ಬೇಕು ನೀವು ಇದೆಲ್ಲ ಆಟ ಆಡೋಕ್ಕೆ. ನಮ್ಮ ತೊಶಿಬಾಗಂತೂ ಸಕ್ಕತ್ ಇಷ್ಟ. ಅವ್ಳಿಗೊಂದು ಏನೋ ತಗೊಂಡು ಹೋಗ್ಲೇಬೇಕು. ಇದು ಮಳೆಗಾಲ, ಈಗ ಮಾನ್ಸೂನ್ ಬರ್ತಾ ಇದೆ. ನಿಮಗೆ ಮಾನ್ಸೂನಲ್ಲಿ ಹೆಂಗೆ ನೋಡ್ಕೊಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನಿಮಗೆ. ಅದಕ್ಕಿಂತ ಮುಂಚೆ ಇದನ್ನ ನೋಡ್ಕೊಂಬಿಡಿಯಲ್ಲ. ಇದೇನಂತಂದರೆ ಒಳಗಡೆ ನೀವೇನಾದರೂ ಆಂಟಿ ಫಂಗಲ್ ಏನಂದ್ರೆ ಏನು ಬೇಕಾದ್ರೂ ಹಾಕ್ಬಿಟ್ಟು ಕಾಲನ್ನ ವಾಶ್ ಮಾಡಿಸ್ಬೋದು. ನೀವು ಇಲ್ಲಿ ಕಂಪ್ಲೀಟ್ ಪಾನ ವಾಶ್ ಮಾಡಿಸೋದು ಏನಾಗುತ್ತೆ ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯನ್ನೆಲ್ಲ ತೆಗೆದು ಫಂಗಲ್ ಇನ್ಫೆಕ್ಷನ್ ಆಗೋದನ್ನ ತಡೆಯುತ್ತೆ. ಇದು ಇರಲೇಬೇಕು. ಮಾನ್ಸೂನ್ಗಿನ ಮುಂಚೆ ಇದನ್ನು ಬೈ ಮಾಡಲೇಬೇಕು ನೀವು. ಆನ್ಲೈನಲ್ಲಿ ಎಷ್ಟಿದೆ, ನಿಮ್ಮ ಹತ್ರ ಎಷ್ಟಿದೆ ಸರ್ ಇದು? ಸರ್ ನಿಮ್ಗೆ ಏನೇ ತಗೊಂಡ್ರು ಪ್ರೈಸ್ ಕಮ್ಮಿ ಇದೆ, ಮತ್ತು ಡಿಸ್ಕೌಂಟು ಇದೆ, ಫ್ರೀ ಹೋಮ್ ಡೆಲಿವರಿ. ಇದು 275 ಅಷ್ಟೇನಾ? ಇದು ಅಷ್ಟೇ ಸರ್, ಡಿಸ್ಕೌಂಟ್ ಆಗುತ್ತೆ ಅದರಲ್ಲೂ. ಸರ್ ಇದು ಬಂದು ಇಯರ್ ವೈಪ್ಸ್, ಕಿವಿ ಕ್ಲೀನ್ ಮಾಡ್ತೀವಲ್ಲ, ಈಗ ಪಾಮಿಸ್ ಎಲ್ಲ ಹಾಕಿ ಎಲ್ಲ ಗಲೀಜಲ್ಲಿ ಆಚೆ ಬರುತ್ತಲ್ಲ, ಇದು ಟಿಶ್ಯೂ ಪೇಪರ್ ಥರ ನೀವು ಕೈ ಹಾಕಿ ಒಳಗೆ ಹಾಕ್ಬಿಟ್ಟು ಕ್ಲೀನ್ ಮಾಡೋದಷ್ಟೇ. ಅಂದರೆ ವೆಟ್ ವೈಪ್ಸ್ನ ಪೆಟ್ ವೈಪ್ಸ್ನ ಯೂಸ್ ಮಾಡಿ ಅಂತ ನಾನು ಮೆನ್ಷನ್ ಮಾಡ್ತಾ ಇರ್ತೀನಿ. ಇದೇ ಅದು ಪೆಟ್ ವೈಪ್ಸ್ಗಳು. ಇದು ಸ್ಪೇಸ್ ವೈಪ್ಸ್, ಅಂದರೆ ಎಲ್ಲಿ ಮಲಗಿರುತ್ತೋ ಅಲ್ಲೇನಾದರೂ ಅಲರ್ಜೀಸ್ಗಳೇನಾದ್ರು ಆಗಿದ್ದಾಗ ಇಲ್ಲ ವೈರಸ್ಗಳೇನಾದ್ರು ಬಂದಾಗ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇವೆಲ್ಲ ಒಂದು ಪೆಟ್ಸ್ ಹಾಕಿರ್ತೀರ ಅಂದರೆ ಇರಲೇಬೇಕು ಮನೇಲಿ, ನಿಮ್ಮ ಮನೇಲಿ ಪೆಟ್ ವೈಪ್ಸ್. ಇದು ನೋಡಿ, ಇದು ಸರ್ ಇವೆಲ್ಲ ಎಷ್ಟಾಗ್ಬೋದು? ಇವೆಲ್ಲ ₹260. ಇದೆಲ್ಲ ಆಫರ್ ಇದೆ ಸರ್, ಡಿಸ್ಕೌಂಟ್ ಇದೆ, ಎಲ್ಲ ಡಿಸ್ಕೌಂಟ್ ಇದೆ. ನಿಮಗೆ ಯಾವ್ದು ಬೇಕೋ ಟ್ರೈ ಮಾಡ್ಬೋದು. ಟ್ರಿಮ್ಮರು ಎಷ್ಟು ಸರಿ ಟ್ರಿಮ್ಮರು? ಸರ್ ಇದು 2,500 ಇದೆ ಸರ್ ಪ್ರೈಸು, MRP. ಹಾಂ, ನಿಮ್ಮ ಡಿಸ್ಕೌಂಟ್ ₹2,000 ಆಗುತ್ತೆ. ₹2,000 ಕಂಪ್ಲೀಟ್ಲಿ ನಿಮ್ಗೆ ಎಲ್ಲ ಥರ ಬ್ರಷ್ಗಳಿರ್ಬೋದು. ನಿಮಗೆ ಬ್ಯಾಟ್ರಿ ಕೂಡ ಇಟ್ಕೊಟ್ಟವ್ರೆ. ಇದು ಅಂದರೆ ಎಷ್ಟಕ್ಕೆ ಬೇಕಾ ನಿಮ್ಗೆ ಕಟ್ ಮಾಡೋದಿರ್ಬೋದು, 0 ಕೂಡ ಮಾಡ್ಕೊತೀರ ಅನ್ನೋದು ಆಗುತ್ತೆ. ಇದು 2,500 ಇದೆ. ನಿಮಗೆ ಡಿಸ್ಕೌಂಟ್ ಎಲ್ಲ ಹೋಗಿ ₹2,000 ಸಿಗುತ್ತೆ. ಈಗ ಮೇನ್ ವಿಷಯಕ್ಕೆ ಬರೋದಾದ್ರೆ ನಾವು ಇವತ್ತು ನಾವು ಬಂದಿರೋಂಥದ್ದು ನಿಮಗೆ ಗೊತ್ತಿರುತ್ತೆ, ಶಿವಮೊಗ್ಗದಲ್ಲಿರೋಂಥ ಶ್ರೀನಿವಾಸ ಪೆಟ್ ಏಜೆನ್ಸಿ ಅಂತ. ಇವ್ರು ಮಾಡಿರೋದು ಬರೀ ಶಿವಮೊಗ್ಗಕ್ಕಲ್ಲ, ಆಲ್ ಓವರ್ ಕರ್ನಾಟಕಕ್ಕೆ ಯಾರೇ ಪೆಟ್ಸ್ ಹಾಕಿದ್ರು ಅವ್ರಿಗೆ ಒಳ್ಳೆ ಪ್ರೈಸಲ್ಲಿ, ಒಂದು ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ಅವ್ರಿಗೆಲ್ಲ ಪೆಟ್ ಸಪ್ಲೈಸ್ನ ಏನೇನು ಕೊಡಬೇಕು, ಆಕ್ಸೆಸರೀಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಪ್ರತಿಯೊಂದನ್ನು ಅವ್ರು ಸಪ್ಲೈ ಮಾಡಬೇಕು ಅನ್ನೋದು ಒಂದು ಮೇನ್ ಇಂಟೆನ್ಷನ್ ಆಗಿ ಓಪನ್ ಮಾಡಿರೋಂಥದ್ದು ಇದು ಅಂಗಡಿ. ಇಲ್ಲಿ ನೀವೇನೇನು ನೋಡ್ತಾ ಇದ್ದೀರಾ ಇದನ್ನು ನೀವು ಈ ಅಡ್ರೆಸ್ಗೂ ಕೂಡ ಬಂದು ತೊಗೊಬೋದು. ಇಲ್ಲ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಕೂಡ ಡೈರೆಕ್ಟಾಗಿ ಮಾಡಿ ನಿಮ್ಗೆ ಏನೇನು ಬೇಕೋ ಅದನ್ನು ಡೋರ್ ಸ್ಟೆಪ್ ಡೆಲಿವರಿ ಕೂಡ ಮಾಡಿಸ್ಕೊಬೋದು. ಸರ್ ಇದು ನಮ್ಮ ಪೇಜಿಂದ ನಿಮ್ಮ ಕಡೆ ಬಂದಾಗ ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ ಸರ್. ಸ್ಪೆಷಲ್ ಡಿಸ್ಕೌಂಟು ಕೊಡ್ರಿ ಅಂತ ನಾನು ಎಲ್ಲೂ ಕೇಳ್ತಿಲ್ಲ. ನಾನು ಹೋಗಿರೋವೆಲ್ಲ ನಿಮಗೂ ಗೊತ್ತಿರುತ್ತೆ ನಾನು ಏನು ಹೇಳ್ತೀನಿ ಅಂತ. ಬೀದಿನಾಗೆ ಫ್ರೀ ರೇಬಿಸ್ ಹಾಕೊಂಡು ಕೊಡಬೇಕು. ಹಾಂ ಸರ್, ಕೊಡ್ತಾ ಇಲ್ಲ. ಸಂಡೇ 27ನೇ ತಾರೀಕು ರೇಬಿಸ್ ವ್ಯಾಕ್ಸಿನ್ ಇದೆ, ಡಿವರ್ಮಿನ್ ಟ್ಯಾಬ್ಲೆಟು ಫ್ರೀ ಇದೆ, ಎಲ್ಲ ಕಂಪ್ನಿದು ಸ್ಯಾಂಪಲಿಂಗ್ ಫುಡ್ಡು ಫ್ರೀ ಇದೆ. ಇದು ನಾನು ಒಂದು ಕೇಳಕ್ಕೆ ಹೋದೆ, ಇವ್ರು ಇಷ್ಟೊಂದೆಲ್ಲ ಹೇಳ್ಬಿಟ್ರು, ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ. ನಿಮಗೆ ಇದೇ ತಿಂಗಳು ಅಂದರೆ ಜುಲೈ 27ನೇ ತಾರೀಕು ಈ ಅಂಗಡಿ ಓಪನಿಂಗ್ ಅಂತ ಮಾಡ್ತಾ ಇದ್ದಾರೆ. ಈ ದಿನ ಏನಾಗ್ತಿದೆ ಅಂತಂದರೆ ರೇಬಿಸ್ ನಿಮ್ಮ ಮನೇಲಿ ಬೀದಿ ನಾಯ್ಸ್ ಹಾಕಿದರೆ ಇಲ್ಲ ನಾರ್ಮಲ್ ನಾಯ್ಸ್ ಹಾಕಿದ್ರು ಕೂಡ, ಬ್ರೀಡ್ ನಾಯ್ಸ್ ಹಾಕಿದ್ರು ಕೂಡ ಕಂಪ್ಲೀಟ್ಲಿ ರೇಬಿಸ್ ವ್ಯಾಕ್ಸಿನ್ನು ಫ್ರೀ ಇರುತ್ತೆ. ಮತ್ತು ಇವ್ರ ಹತ್ರ ನೀವು ವ್ಯಾಕ್ಸಿನ್ ಮಾಡಿಸಿದ್ರೆ ಒಂದು ಎಕ್ಸೈಟಿಂಗ್ ಆಫರ್ಸ್ ಕೂಡ ಕೊಡ್ತಾ ಇದ್ದಾರೆ. ಮತ್ತು ಇನ್ನೇನೇನಿರುತ್ತೆ ಸರ್ ಅಂದರೆ ಈ ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು, ಇದೆಲ್ಲ ಸ್ಯಾಂಪ್ಲಿಂಗ್. ಅಂದರೆ ಇವಾಗ ಫುಡ್ ಏನಂತ ಬರ್ತಾ ಇರುತ್ತೆ ಇವಾಗ ಸ್ಯಾಂಪ್ಲಿಂಗ್, ನೀವು ಟ್ರೈ ಮಾಡೋಕ್ಕಿಂತ ಮುಂಚೆ ನೀವು ನಾಯಿ ತಿನ್ನುತ್ತೋ ತಿನ್ನಲ್ವ ಅಂತ ನಿಮಗೆ ಗೊತ್ತಿರಲ್ಲ, ಅಂಥವಕ್ಕೆ ಸ್ಯಾಂಪ್ಲಿಂಗ್ ಫುಡ್ ಕೂಡ ಕೊಡ್ತಾ ಇರ್ತಾರೆ ನೀವು. ಮತ್ತು ಆಲ್ ಓವರ್ ಕರ್ನಾಟಕ ನಿಮ್ಮ ಮನೆಗೆ ಡೆಲಿವರಿ ಬರುತ್ತೆ, ಫ್ರೀ ಡೆಲಿವರಿ. ಹಾಂ, ಇದಂತೂ ಮೇನು. ಯಾಕಂದರೆ ನಿಮ್ಗೆ ಇಲ್ಲಿ ಡಿಸ್ಕೌಂಟ್ ಕೂಡ ಸಿಗುತ್ತೆ, ನಿಮಗೆ ಮನೇಲಿ ಕೂಡ ಬರುತ್ತೆ. ನೀವು ಎಲ್ಲೋ ಹೋಗ್ಬಿಟ್ಟು ಆಚೆಗಡೆ ಪರ್ಚೇಸ್ ಮಾಡಿ ತಲೆನೋವು ಇರಲ್ಲ. ನಿಮಗೆ ಏನೇನು ಬೇಕು ಅಂತ ನಿಮ್ಗೆ ಆರ್ಡ್ರ್ ಕೊಟ್ಬಿಟ್ಟು ಒಂದು ಲಿಸ್ಟ್ ಕೊಟ್ಬಿಟ್ರೆ ಏನೇನು ಬೇಕು ಅಂತ ಫುಡ್ಡು ಅವ್ರಿಗೆ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಏನಿದೆ ಡೆಲಿವರಿ ಚಾರ್ಜಸ್ ಅದು ಏನು ಇಲ್ದಂಗೆ ನಿಮ್ಮ ಮನೆಗೆ ಕಳಿಸ್ತಾರೆ ಅವರು. ಅಷ್ಟೇನಾ ಸರ್? ಅಷ್ಟೇ ಸರ್. ಏನೇ ಇದ್ದರೂ ನಿಮ್ದೇನೇ ಇದ್ದರೂ ನಮ್ಮ ಅಪ್ಡೇಟ್ ಮಾಡ್ತಾಯಿರಿ. ಇನ್ನೇನಾದರೂ ಎಕ್ಸೈಟಿಂಗ್ ಆಫರ್ಸ್ ಕೂಡ ಇದ್ದರೆ ಮುಂದೊಂದು ದಿನ ಎಕ್ಸೈಟಿಂಗ್ ಆಫರ್ ಅಂದರೆ ಏನೋ ಒಂದು ವ್ಯಾಕ್ಸಿನೇ ಕೊಡ್ತಾ ಇರ್ತೀರೋ, ಕಡಿಮೆಗೆ ಏನೋ ಒಂದು ಕೊಡ್ತಾ ಇರ್ತೀರೋ ಅಂದರೆ ನಮ್ಮ ಪೇಜಲ್ಲಿ ಅಪ್ಡೇಟ್ ಮಾಡ್ತಾಯಿರಿ. ನಾವು ಕೂಡ ಕಾಯ್ತಾ ಇರ್ತೀವಿ. ಮತ್ತು ನಮ್ಮ ಪೆಟ್ ಪೇರೆಂಟ್ಸ್ಗಳಿಗೆ ಸಖತ್ ಹೆಲ್ಪ್ ಆಗೋಂಥ ಕೆಲಸ ಮಾಡ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಏನು ಮಾಡ್ತಾ ಇದ್ದೀನಿ, ಯಾರ್ಯಾರು ಇದನ್ನ
ಪೆಟ್ನ ತೊಗೊಬೇಕು ಅಂತ ಯೋಚನೆ ಮಾಡ್ತಿರ್ತೀರಾ ಅಂಥವ್ರಿಗೆ ಏನೆಲ್ಲ ಖರ್ಚು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಂಥವ್ರಿಗೆ ಇದೊಂದು ಬೆಸ್ಟ್ ಸೊಲ್ಯೂಷನ್. ಇಲ್ಲಾಂದರೆ ಒಂದು ಸೊಲ್ಯೂಷನ್ ಕಂಪ್ಲೀಟ್ ಎಲ್ಲ ಸಿಗುತ್ತೆ. ಇದು ಒಂಥರ ಒನ್ ಸ್ಟಾಪ್ ಸೊಲ್ಯೂಷನ್ ಇದ್ದಂಗೆ. ಅಂದರೆ ನೀವು ಒಂದು ಸ್ಟಾಪ್ ಮಾಡಿಬಿಟ್ಟೆ ಹೋಗ್ಬೇಕಂತೇನಿಲ್ಲ, ನಿಮ್ಮ ಫೋನಲ್ಲಿ ಒಂದು ಕಾಲ್ ಮಾಡಿ ಕೂಡ ಮಾಡ್ಕೊಬೋದು. ನಿಮಗೆ ಎಲ್ಲ ರೀಸನಬಲ್ ಪ್ರೈಸಲ್ಲಿ ಸಿಗೋದ್ರಿಂದ ನಿಮ್ಗೆ ಯಾವುದೇ ಡಿಸ್ಕೌಂಟ್ ಕೊಡಿ ಅಂತ ಒದ್ದಾಡೋ ಅಂಥ ರೇಂಜ್ಗೆಲ್ಲ ಹೋಗಂಗಿರಲ್ಲ. ಡೈರೆಕ್ಟ್ ಅವರೇ ಡಿಸ್ಕೌಂಟೆಲ್ಲ ಹಾಕ್ಬಿಟ್ಟು ನಿಮಗೆ ಬಿಲ್ನ ವಾಟ್ಸಪ್ ಮುಖಾಂತರ ಕಳಿಸ್ತಾರೆ. ವಾಟ್ಸಪ್ ಮುಖಾಂತರ ನೀವು ನೋಡಿದಾಗ ಪ್ರತಿಯೊಂದು ವೆರಿಫೈ ಮಾಡಿಬಿಟ್ಟು ನೀವು ಅವ್ರಿಗೆ ಪೇಮೆಂಟ್ ಮಾಡಿದ್ರೆ ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೂಡ ಸಿಗುತ್ತೆ.